ಬಿಸಿ ಇದೆ ಕೈ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬ ಮುಗೀತು, ಹೇಗೆ ಆಚರಿಸಿದ್ರಿ ಎಲ್ರು ಹಬ್ಬನ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಇವತ್ತು ನಮ್ಮ ಒಂದು ಎಪಿಸೋಡ್ ಅಲ್ಲಿ ಒಂದು ವಿಶೇಷವಾಗಿರುವಂತ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸಾಮಾನ್ಯವಾಗಿ ಫೈನಲ್ ಪ್ರಾಡಕ್ಟ್ಸ್ ನ ನೋಡ್ತಾ ಇರ್ತೀವಲ್ವಾ, ಸಾಮಾನ್ಯವಾಗಿ ಅಂದ್ರೆ ಮೆಜಾರಿಟಿ ಆಫ್ ಮೈ ವಿಡಿಯೋಸ್. ಬಟ್ ಇಲ್ಲಿ ನಿಮಗೆ ಮಾಡೋದು ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಒಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಫ್ಯಾಕ್ಟ್ರಿನಕ್ಕಿಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಎಸ್, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅವ್ರು ಏನೇನು ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಾರೆ ಎಲ್ಲದನ್ನು ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ವಿಶೇಷವಾದಂತ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ಬೇಕು. ಆ ಪ್ರಾಡಕ್ಟ್ ಯಾವುದು ಅಂತ ಒಂದು ಝಲಕ್ ನೋಡಿ. ಇದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್. ಮಾಡೆಲ್ ಬಂದು ರೀಜೆನ್ಸಿ. ಇದು ನನಗೆ 2 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇದು ಹೇಗ್ ವರ್ಕ್ ಆಗುತ್ತೆ, ನಾವ್ ಇದ್ರಲ್ಲಿ ಏನೇನ್ ಕುಕ್ ಮಾಡಬಹುದು, ಇದ್ರ ಜೊತೆ ಏನೇನ್ ಬಂದಿದೆ ಎಲ್ಲದನ್ನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಡಬಲ್ ಲೇಯರ್ಡ್ ಮಲ್ಟಿ ಫಂಕ್ಷನಲ್ ಕೆಟಲ್. ಔಟರ್ ಲೇಯರ್ ಬಂದು ಪ್ಲಾಸ್ಟಿಕ್ ದಾಗಿರುತ್ತೆ. ಅಂಡ್ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಇದರಲ್ಲಿ 360 ಡಿಗ್ರಿ ಡಿಟ್ಯಾಚಬಲ್ ಪವರ್ ಬೇಸ್ ಇದೆ. ಇದ್ರ ಜೊತೆಗೆ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್ ಕೊಟ್ಟಿದ್ದಾರೆ ನೋಡಿ. ಅದನ್ನ ಈ ರೀತಿ ಈ ಕೆಟಲ್ ಮೇಲೆ ಫಿಕ್ಸ್ ಮಾಡಬಹುದು. ಅಂಡ್ ಎಲ್ಲದಕ್ಕೂ ಯೂಸ್ ಆಗೋ ಹಾಗೆ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ಇದು ಬಂದು ಗ್ರಿಲ್ ರ್ಯಾಕ್. ಇದನ್ನ ನೋಡಿ ನೀಟಾಗಿ ಹೀಗೆ ಕೆಟಲ್ ಒಳಗೆ ಫಿಕ್ಸ್ ಮಾಡಬಹುದು. ಅಂಡ್ ಇದೊಂದು ಪ್ಲಾಸ್ಟಿಕ್ ಕಪ್ ತರ ಇದೆ. ಇದ್ರಲ್ಲಿ ನೀವು ಕೇಕ್ ಏನಾದ್ರು ಬೇಕ್ ಮಾಡಬಹುದು ಅಥವಾ ಏನಾದ್ರು ರೀಹೀಟ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಯೂಸ್ ದಿಸ್. ನೀವು ಈ ಗ್ರಿಲ್ ರ್ಯಾಕು, ಸ್ಟೀಮರು ಇದನ್ನೆಲ್ಲ ಇಡಬೇಕಾದ್ರೆ ಒಳಗಡೆ ನೀರ್ ಹಾಕಿ ಇಡಬೇಕಾಗುತ್ತೆ. ಇದು ಬಂದು ಎಗ್ ಬಾಯ್ಲಿಂಗ್ ರ್ಯಾಕ್. ಇದರಲ್ಲಿ 6 ಮೊಟ್ಟೆನ ಒಟ್ಟಿಗೆ ಬೇಯಿಸಬಹುದು. ಅಂಡ್ ಈ ಹ್ಯಾಂಡಲ್ ಇದೆ ನೋಡಿ, ಇದನ್ನ ಹೀಗ್ ಬೇಕಾದ್ರೆ ಇಡಬಹುದು ಅಥವಾ ನೀವು ಅದನ್ನ ಸ್ಟೋರ್ ಮಾಡ್ಬೇಕಾದ್ರೆ ಡಿಟ್ಯಾಚ್ ಮಾಡಿ ಕೂಡ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಜೊತೆಗೆ ನಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬಂದಿರುತ್ತೆ. ಸೊ ಇದನ್ನ ನೋಡ್ಕೊಂಡು ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಇದು ಬಂದು ಆನ್ ಆಫ್ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ನಾಬ್. ಇದರಲ್ಲಿ 2 ವೇರಿಯಬಲ್ ಟೆಂಪರೇಚರ್ಸ್ ಇದೆ. ಅಂಡ್ ನಾನು ನಿಮಗೆ ಆಗ್ಲೇ ಹೇಳಿದಾಗೆ ಈ ಗ್ಲಾಸ್ ಲಿಡ್ ಒಂಥರ ಮಲ್ಟಿಪರ್ಪಸ್ ತರ, ನೀವು ಸ್ಟೀಮರ್ಗ್ ಆಗಿರಬಹುದು ಅಥವಾ ಎಗ್ ಬಾಯ್ಲಿಂಗ್ ಆಗಿರಬಹುದು, ರೈಸ್ ಮಾಡುವಾಗ ಆಗಬಹುದು, ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡಬಹುದು. ಅಂಡ್ ಸ್ಟೀಮ್ ಹೊರಗೆ ಹೋಗೋಕೆ ಅನುಕೂಲ ಆಗಲಿ ಅಂತ ಒಂದು ಹೋಲ್ ಕೂಡ ಇದೆ. ಈ ಇನ್ನರ್ ಪಾಟ್ ಬಂದು 1.2 ಲೀಟರ್ ಕೆಪಾಸಿಟಿ. ಅಂಡ್ ಈ ಇನ್ನರ್ ಪಾಟ್ ಆಗಿರಬಹುದು ಅಥವಾ ಸ್ಟೀಮರ್ ಆಗಿರಬಹುದು SS304 ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರೋದು. ಸೊ ವಿಚ್ ಇಸ್ ಅ ವೆರಿ ಗುಡ್ ಸ್ಟೇನ್ಲೆಸ್ ಸ್ಟೀಲ್. ಇದು ತುಂಬಾ ವೈಡ್ ಮೌತ್ ಇದೆ, ಸೊ ಕುಕಿಂಗ್ ಈಸಿ ಆಗುತ್ತೆ. ಜೊತೆನಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕಿಂಗ್ ಕೂಡ ಇದೆ. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಈ ಬ್ಲೂ ಲೈಟ್ ಇಂಡಿಕೇಶನ್ ನಿಮಗೆ ಆನ್ ಆಗುತ್ತೆ. ಇದು ಮಲ್ಟಿ ಕುಕ್ ಕೆಟಲ್ ಆಗಿರೋದ್ರಿಂದ ನಾನು ಇವಾಗ ನಿಮಗೆ ಅಟ್ ಎ ಟೈಮ್ ನೂಡಲ್ಸ್ ಬಾಯ್ಲ್ ಮಾಡಿ ಜೊತೆನಲ್ಲಿ ವೆಜಿಟೇಬಲ್ಸ್ ನ ಸ್ಟೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಮಿನಿಮಮ್ ಲೆವೆಲ್ಗೆ ವಾಟರ್ ಹಾಕಿದ್ದೀನಿ. ಅದು ಸ್ವಲ್ಪ ಕಾಯೋ ತನಕ ವೇಟ್ ಮಾಡಿ ಆಮೇಲೆ ನೂಡಲ್ಸ್ ನ ಹಾಕಿ ಕ್ಯಾಬೇಜು ಮತ್ತೆ ಬಟಾಣಿನ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೀಮರ್ ಬಾಸ್ಕೆಟ್ ಕೆಪಾಸಿಟಿ ಬಂದು 0.92 ಲೀಟರ್. ಅಂಡ್ ಇದರಲ್ಲಿ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿದೆ. ಇದು ಬಂದು 600 ವಾಟ್ಸ್. ಈ ಒಂದು ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಅಲ್ಲಿ ಹೆಸರೇ ಹೇಳೋ ಹಾಗೆ ಮಲ್ಟಿ ಕುಕಿಂಗು ಅಂದ್ರೆ ನೀವು ಇದು ವೈಡ್ ಮೌತ್ ಆಗಿರೋದ್ರಿಂದ ಬಾಯ್ಲಿಂಗು, ಸ್ಟೀಮಿಂಗು, ವೆಜಿಟೇಬಲ್ ಬಾಯ್ಲಿಂಗು, ಎಗ್ ನ ಬಾಯ್ಲ್ ಮಾಡಬಹುದು, ಜೊತೆಗೆ ಸ್ಟಿರ್ ಫ್ರೈ ಮಾಡಬಹುದು. ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ನೋಡಿ. ಈಗ ನನಗೆ ಅಟ್ ಎ ಟೈಮ್ 2 ಕೆಲಸ ಎಷ್ಟು ಬೇಗ ಸಕ್ಕದಾಗಾಯ್ತು ಅಂತ. ನೂಡಲ್ಸು ಬಾಯ್ಲ್ ಆಗಿದೆ, ಈ ಕಡೆ ವೆಜಿಟೇಬಲ್ಸು ಸ್ಟೀಮ್ ಆಗಿದೆ. ಈಗ ನಾನು ನೋಡಿ ಇದನ್ನೆಲ್ಲ ಸೆಪರೇಟ್ ಮಾಡಿಕೊಂಡು ಮತ್ತೆ ಇದೇ ಕೆಟಲ್ ಅಲ್ಲಿ ಆಯಿಲ್ ಹಾಕಿ ಒಂದ್ ಸ್ವಲ್ಪ ಈ ಒಂದು ವೆಜಿಟೇಬಲ್ಸ್ ಏನು ಸ್ಟೀಮ್ ಆಗಿದೆ ಅಲ್ಲ ಅದನ್ನ ಒಂಚೂರು ಫ್ರೈ ಮಾಡಿಕೊಂಡು ಮತ್ತೆ ಮಸಾಲ ಎಲ್ಲ ಆಡ್ ಮಾಡಿ ನೂಡಲ್ಸ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಫೀಚರ್ ತರ ಇದರಲ್ಲಿ ಆಟೋ ಶಟ್ ಆಫ್ ಕೂಡ ಇದೆ. ಸೊ ಹೀಟ್ ಜಾಸ್ತಿ ಆದಾಗ ನಾವು ತಲೆ ಕೆಡ್ಸ್ಕೊಳ್ಳೋ ಅಷ್ಟೇ ಬೇಕಾಗಿಲ್ಲ. ನೋಡಿ ಎಷ್ಟು ಬೇಗ ಟೇಸ್ಟಿ ಟೇಸ್ಟಿ ಚೌಮೀನ್ ನೂಡಲ್ಸ್ ರೆಡಿ ಆಗೋಯ್ತು. ಆಹಾ, ಸೂಪರ್. ಕ್ಲೀನಿಂಗ್ ಕೂಡ ಇದ್ರದ್ದು ತುಂಬಾ ಈಸಿ. ವೈಡ್ ಮೌತ್ ಆಗಿರೋದ್ರಿಂದ ಆರಾಮಾಗಿ ಕ್ಲೀನ್ ಮಾಡಬಹುದು. ನಾರ್ಮಲ್ ಆಗಿ ನಾವು ಹೇಗೆ ಪಾತ್ರೆ ತೊಳಿತೀವಿ ಅದೇ ತರ ಇದನ್ನು ವಾಶ್ ಮಾಡಬಹುದು. ಬಟ್ ಒಂದೇ ಒಂದು ನೀವು ಹುಷಾರಾಗಿರ್ಬೇಕಾಗಿರೋದೇನಂದ್ರೆ ಈ ಕೆಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ನೀರು ಹೋಗಬಾರ್ದು. ನೋಡಿದ್ರಿ ಅಲ್ವಾ, ಈ ಒಂದೇ ಒಂದು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಮಾಡೆಲ್ ರೀಜೆನ್ಸಿ. ಈ ಒಂದರಿಂದ ಎಷ್ಟೆಲ್ಲ ಆರಾಮಾಗಿ ನಾವು ಕುಕಿಂಗ್ ನ ಸಾರ್ಟ್ ಮಾಡ್ಕೋಬಹುದು ಅಂತ.
ಸೊ ಇದ್ರ ಪರ್ಚೇಸ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಈ ಒಂದು ಪ್ರಾಡಕ್ಟ್ ನ ನಿಮ್ ಮನೆಗೂ ಆರ್ಡರ್ ಮಾಡ್ಬಿಡಿ, ಓಕೆನಾ? ಎಸ್, ಇವಾಗ ಮನೆಯಲ್ಲಿ ನನ್ ಕೆಲಸ ಆಯ್ತು. ನಾನ್ ನಿಮಗೆ ಹೇಳಿದ್ದೆ ಇವತ್ತು ನಾನ್ ನಿಮಗೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೋರ್ಸಕ್ ಹೋಗ್ತಾ ಇದೀನಿ ಅಂತ. ಹಾಗಿದ್ರೆ ತಡ ಯಾಕೆ, ನಾನ್ ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ, ಟಕ್ ಅಂತ ನಾವ್ ಅಲ್ಲಿಗೆ ಹೋಗ್ಬಿಡೋಣ, ಓಕೆನಾ? ಈಗ ನಾನು ತ್ಯಾಗರಾಜ್ ನಗರ SGPTA ಸ್ಕೂಲ್ ರೋಡ್ ನಲ್ಲಿ ಇರುವಂತಹ ನಮ್ಮ ಅಯ್ಯಂಗಾರ್ಸ್ ಶ್ರೀ ಫುಡ್ಸ್ ಗೆ ಬಂದಿದ್ದೀನಿ. ಹೌದು, ಈ ಶ್ರೀ ಫುಡ್ಸ್ ಒಳಗೆ ಏನೇನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ರುಚಿ ಹೇಗಿರತ್ತೆ ಎಲ್ಲದನ್ನು ಒಳಗಡೆ ಹೋಗಿ ನಿಮಗೆ ತೋರಿಸ್ತಾ ಮಾತಾಡ್ತಾ ಇರ್ತೀನಿ. ಓಕೆ, ಬನ್ನಿ ನನ್ ಜೊತೆ. ಒಳಗಡೆ ಬಂದಿದೀವಿ. ನನ್ ಕಣ್ಣಿಗಂತೂ ಸಾಕಷ್ಟು ಏನೇನೋ ಕಾಣಿಸ್ತಾ ಇದೆ, ಬಟ್ ಎಲ್ಲದ್ರದ್ದು ವಿವರ ಬೇಕು ಅಂತ ಹೇಳಿದ್ರೆ ನಾನು ಇವ್ರನ್ನ ಮಾತಾಡ್ಸ್ಬೇಕು. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮತ್ತೆ ತಮ್ಮ ಒಂದು ಪರಿಚಯನ ನಮ್ಮ ಆಡಿಯನ್ಸ್ ಮಾಡ್ಕೊಡ್ಬಿಡಿ. ಮೇಡಮ್, ನನ್ನ ಹೆಸರು ವರುಣ್ ಅಯ್ಯಂಗಾರ್ ಅನ್ಬಿಟ್ಟು. ನಮ್ಮ ಪರಿಚಯ ಮಾಡ್ಬೇಕು ಅಂತ ಹೇಳಿದ್ರೆ ಈ ವೃತ್ತಿ ಬಂದು ನಮ್ಮ ಫ್ಯಾಮಿಲಿ ಬಿಸ್ನೆಸ್. ನಮ್ಮ ತಾತ ಅವರು ಸರ್ವೈವಲ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ತಾತ ಅವರು? ಎಸ್, ನಮ್ಮ ತಂದೆ ಅವರ ತಂದೆ ಶುರು ಮಾಡಿದ್ದು. ಅವ್ರ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ ಹೇಳಿ. ಅದಾದ್ಮೇಲೆ ಲೆಗಸಿನ ನಮ್ ತಂದೆಯವ್ರು ಹಾಗೆ ಕಂಟಿನ್ಯೂ ಮಾಡಿ ನಮ್ ತಂದೆಯವ್ರು ಬಂದು ವೇಣುಗೋಪಾಲ್ ಅಯ್ಯಂಗಾರ್ ಅಂತ. ಸೊ ನಾನ್ ವರುಣ್ ಅಯ್ಯಂಗಾರ್. ಇದನ್ನ ನಂದು ಡಿಗ್ರಿ ಮುಗಿದ್ಮೇಲೆ ಇದ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೆ ಬಿಸ್ನೆಸ್. ಓಕೆ, ಸೊ ನೀವು ಸಣ್ಣ ವಯಸ್ಸಿಂದ ಇದನ್ನೆಲ್ಲ ನೋಡ್ತಾ ಬೆಳೆದಿರೋದ್ರಿಂದ ಒಂಥರ ನಿಮಗೆ ಮೊದಲೇ ಫಿಕ್ಸ್ ಆಗಿದ್ದ ನಾ ಇದನ್ನ ಮಾಡ್ತೀನಿ? ಹೌದು ಹೌದು. ಅಂದ್ರೆ ಅವತ್ತಿಂದ ನೋಡಿ ಫ್ಯಾಮಿಲಿನಲ್ಲಿ ಇನ್ನೊಬ್ರ ಕೈ ಕೆಳಗೆ ಹೋಗಿ ನನಗೆ ಕೆಲಸ ಮಾಡಕ್ ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಸೊ ದಟ್ ಐ ಟುಕ್ ದಿಸ್ ಬಿಸ್ನೆಸ್, ನಾನೇ ಮಾಡೋಣ ಅಂತ ಹೇಳಿ ಅಪ್ಪ ಅಮ್ಮನ ಸಪೋರ್ಟ್ ಇಂದ ಮುಂದುವರಿಸ್ತಾ ಇದೆ. ವೆರಿ ನೈಸ್. ಸೊ ವರುಣ್ ಅವರು ಇಲ್ಲಿ ಏನೇನೆಲ್ಲ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಇಲ್ಲಿ ನಾವು ಬೇಸಿಕಲಿ ಹೇಳಿದ್ವಲ್ಲ, ನಮ್ದು ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಕಾಂಗ್ರೆಸ್ ಕಡಲೆಕಾಯಿ ಬೀಜ. ವೆರಿ ಗುಡ್. ಅದು ಬಿಟ್ಟು ನಾವು ಒಂದು 3 ಇಂದ 4 ವೆರೈಟೀಸ್ ಆಫ್ ಮಿಕ್ಸರ್ಸ್ ಮಾಡ್ತೀವಿ. ಓಕೆ. ಆಮೇಲೆ ಅವಲಕ್ಕಿ ಚೂಡಾ ಮಾಡ್ತೀವಿ ನಾವು. ಅಂದ್ರೆ ಬಾಂಬೆನಲ್ಲಿ ಅದು ತುಂಬಾ ಫೇಮಸ್. ಅಂದ್ರೆ ನಮ್ ತರ ಇಲ್ಲಿ ನಮಗ್ ಗೊತ್ತಿರೋ ಹಂಗೆ ಯಾರು ಮಾಡಲ್ಲ. ಅದಕ್ಕೆ ಸುಮಾರು ಒಂದು 7 ಇಂದ 8 ಸ್ಪೆಷಲ್ ವೆರೈಟೀಸ್ ಆಫ್ ಐಟಮ್ಸ್ ಹಾಕ್ತಿವಿ. ಡ್ರೈ ಆನಿಯನ್ ಅನ್ನ ತಗೊಂಡ್ಬಂದು ಅದನ್ನ ಕ್ಲೀನ್ ಮಾಡಿ ತುರಿದು ಫ್ರೈ ಮಾಡಿ ಗೋಡಂಬಿ, ದ್ರಾಕ್ಷಿ, ವೈಟ್ ಎಳ್ಳು ಎಲ್ಲ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಎಳ್ಳು ಹಾಕ್ತೀರಾ ಮಿಕ್ಸ್ಚರ್ಗೆ? ಹೌದಾ? ಹೌದು. ಸೊ ಇದೆಲ್ಲ ಹಾಕಿ ಒಂದು ಸ್ಪೆಷಲ್ ಡ್ರೈ ಫ್ರೂಟ್ ಚೂಡಾ ಮಾಡ್ತೀವಿ ನಾವು. ಅದು ತುಂಬಾ ಫೇಮಸ್ ನಮ್ಮಲ್ಲಿ. ಆಮೇಲೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ತುಂಬಾ ಫೇಮಸ್. ಅಯ್ಯಂಗಾರ್ ಅಂದ್ರೆ ಕಾಂಗ್ರೆಸ್ ಕಡಲೆಕಾಯಿ ಇರ್ಲೇಬೇಕು, ಇಂಗು ವಾಸನೆ ಬರ್ಲೇಬೇಕು. ಹೌದು. ನಾವು ಬಂದ್ ಇಂಗುನ ಲೂಧಿಯಾನ ಇಂದ ಪ್ರೊಕ್ಯೂರ್ ಮಾಡ್ತೀವಿ ನಮ್ಮ ಇದಕ್ಕೆ. ಲೂಧಿಯಾನ? ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಕಾಂಗ್ರೆಸ್ಗೆ ಯೂಸ್ ಮಾಡೋಂತ ಕಡಲೆಕಾಯಿ ಬೀಜ ಬಂದು ರಾಜ್ಕೋಟ್ ಇಂದ ತರಿಸ್ತೀವಿ ನಾವು. ರಾಜ್ಕೋಟ್? ಎಸ್. ವೆರಿ ನೈಸ್. ಇದೆಯಾ ಇದೆ ಮೇಡಮ್. ಮೂಟೆ ಗಟ್ಲೆ ಇದೆ ನೋಡಪ್ಪ ಇಲ್ಲಿ. ಗುಡ್, ವೆರಿ ನೈಸ್. ಇಫ್ ಯು ಸಿ, ಎಲ್ಲ ಕಡಲೆಕಾಯಿ ಬೀಜನು ಯೂನಿಫಾರ್ಮಿಟಿ ಇರುತ್ತೆ ಅಲ್ಲಿದು ನೋಡಿ, ಮೇಜರ್. ಸಕ್ಕದಾಗಿದೆ. ಯಾಕಂದ್ರೆ ರಾ ಮಟೀರಿಯಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತಲ್ಲ ರುಚಿ ಬರೋದಕ್ಕೆ. ಅದೇನೆ ನಿಮ್ಗೆ ಮ್ಯಾಟರ್ ಆಗೋದು ನಮ್ಮ ಫ್ಯಾಕ್ಟರಿನಲ್ಲಿ. ಯಾಕಂದ್ರೆ ಪ್ರತಿಯೊಂದು ಪದಾರ್ಥನು ಆದ್ಮೇಲೆ ಟೇಸ್ಟ್ ಮಾಡಿನೇ ನಾವು ಹೊರಗಡೆ ಕಳ್ಸೋದು. ಯಾಕಂದ್ರೆ ಅಪ್ಪ ನಾನು ಈ ಬಿಸ್ನೆಸ್ ಬರ್ತೀನಿ ಅಂದಾಗ ಹೇಳಿದ ಫಸ್ಟ್ ಕಂಡೀಷನ್, ನೋಡಪ್ಪ 21 ಇಯರ್ಸ್ ನಿಮ್ಮನ್ನ ಹೇಗೆ ನಾವು ಅಲ್ಲೇ ತಿನ್ಬೇಕು, ಇಲ್ಲೇ ಇದನ್ನ ಮಾಡ್ಬೇಕು ಅಂತ ಹೇಳಿ ಬೆಳೆಸಿರ್ತೀವೋ, ಸೊ ದಟ್ ಕಸ್ಟಮರ್ ನೀವು ಕೊಡ್ಬೇಕಾದ್ರೆ ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಮಾಡಂಗಿದ್ರೆ ಮಾತ್ರ ಈ ಬಿಸ್ನೆಸ್ ಬಾ. ವೆರಿ ನೈಸ್. ಸೊ ಎಸ್, ಚೂಡಾಗಳು ಮತ್ತೆ ಕಾಂಗ್ರೆಸ್ ಅಂತ ಹೇಳಿದ್ರಿ, ಮತ್ತೆ ಏನೇನ್ ಮಾಡ್ತೀರಾ? ಮ್ಯಾಮ್, ಅದ್ ಬಿಟ್ಟು ನಿಮ್ಗೆ ಅವಲಕ್ಕಿ ಮಾಡ್ತೀವಿ. ಒಂದು ಸ್ಪೆಷಲ್ ಅವಲಕ್ಕಿ, ತುಪ್ಪ ಅದು ಹಾಕಿ ಮಾಡ್ತೀವಿ ನಾವು. ಏನೋ ಅದನ್ನ ಮಾಡ್ತೀವಿ. ಆಮೇಲೆ ಸ್ವೀಟ್ಸ್ ಅಲ್ಲಿ ನಾವು ಫ್ರೆಶ್ ಕೋಕೋನಟ್ ಯೂಸ್ ಮಾಡಿ ತೆಂಗಿನಕಾಯಿ ಬರ್ಫಿ ಮಾಡ್ತೀವಿ ನಾವು. ತೆಂಗಿನಕಾಯಿ ಬರ್ಫಿ? ಹೌದು, ಕೋಕೋನಟ್ ಬರ್ಫಿ ಮಾಡ್ತೀವಿ ನಾವು. ನಮ್ಮ ಅಯ್ಯಂಗಾರ್ ಶೈಲಿದೇನಿದೆ ಅದ್ರ ರಸಂ ಪುಡಿ ಸಿಗುತ್ತೆ, ಹುಳಿ ಪುಡಿ ಸಿಗುತ್ತೆ, ಚಟ್ನಿ ಪುಡಿ ಸಿಗುತ್ತೆ. ಚಟ್ನಿ ಪುಡಿನಲ್ಲಿ 2 to 3 ವೆರೈಟೀಸ್ ಮಾಡ್ತೀವಿ. ಒಂದು ರೆಗ್ಯುಲರ್ ಕಡಲೆಬೇಳೆ ಚಟ್ನಿ ಪುಡಿ, ಇನ್ನೊಂದು ಹುರ್ಗಡ್ಲೆ ಚಟ್ನಿ ಪುಡಿ, ಆಮೇಲೆ ಕರ್ಬೇವಿನ ಚಟ್ನಿ ಪುಡಿ ಮಾಡ್ತೀವಿ ನಾವು. ಸೊ ಇದಿಷ್ಟು ಪುಡಿಗಳಲ್ಲಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದು ಬಂದು ನಮ್ಮ ರಿಟೇಲ್ ಔಟ್ಲೆಟ್ ಅಲ್ಲಿ ನಿಮಗೆ ಸಿಗುತ್ತೆ ನಿಮ್ಗೆ. ವೆರಿ ನೈಸ್. ಯಾಕಂದ್ರೆ ನಾನು ಮೆಣಸಿನ ಪುಡಿ ಯೋಚನೆ ಮಾಡ್ತಾ ಇದ್ದೆ ಮನೆಯಲ್ಲಿ ಯಾವ ಪುಡಿ ಖಾಲಿ ಆಗೋಗಿದೆ ಅಂತ. ಇವ್ರು ಹೇಳ್ತಾ ಇದ್ರು ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ ತಾಯಿ ಸಹಾಯ ಮಾಡ್ತಾರೆ ಅಂತ, ಒಂಥರ ಬ್ಯಾಕ್ ಬೋನ್ ಅಂತ ಕರಿಬಹುದು. ಅವಾಗ ಬ್ಯಾಕ್ ಅಲ್ಲೇ ನಿಂತು ಅಲ್ಲಿ ನೋಡ್ತಾ ಇದ್ದಾರೆ ಅವ್ರು. ಹಾಗೇನೆ ನೋಡಿ ಅಲ್ಲಿ. ಬನ್ನಿ ಮೇಡಮ್, ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ನಾಗಲಕ್ಷ್ಮಿ ಅನ್ಬಿಟ್ಟು. ಸೊ ನಾನು ಇವ್ರ ಮನೆಗೆ ಬಂದಾಗ ನನಗೆ ಯಾವುದೇ ತರವಾದಂತ ನನ್ಗೇನು ಪರಿಚಯ ಇರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ನನಗೆ ಇಲ್ಲಿಗೆ ಬಂದಾಗ ಸುಮ್ನೆ ಏನಿದ್ರು ತಿನ್ನೋದು ನೋಡೋದು ಅಷ್ಟೇ ಇದ್ದಿದ್ದು. ಸೊ ನಮ್ಮ ಮಾವನವರಿಂದ ನಾನು ಪ್ರತಿಯೊಂದು ಕಲ್ತಿದ್ದು. ಆಮೇಲೆ ನನಗೆ ನಮ್ಮ ಯಜಮಾನ್ರು ಈ ತರ ಮಾಡಿದ್ರೆ ಹಿಂಗಿರತ್ತೆ, ಮಾಡ್ಬೋದು, ನೀ ಮುಂದೆ ಹೋಗು, ನೀನಿರು, ನೀ ಮಾಡು ಅಂತ ನನ್ನನ್ನ ಮುಂದಕ್ಕೆ ಪುಷಪ್ ಮಾಡಿದ್ದು ಯಜಮಾನ್ರು. ಹಾಗಾಗಿ ನಾನು ಪ್ರತಿಯೊಂದು ಮಾಡಿ ಎಲ್ಲ ಇಲ್ಲಿ ರೆಡಿ ಮಾಡ್ತೀನಿ. ಮಗ ಅದನ್ನ ಎಲ್ಲ
ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾನೆ. ಒಬ್ರು ಆಟೋದವ್ರು ಇದಾರೆ, ಅವ್ರ ಕೈಲಿ ಕಳಿಸ್ತೀವಿ, ಇಲ್ಲ ಅವನೇ ಹೋಗ್ತಾನೆ. ಸೊ ಹಾಗಾಗಿ ಇದೆಲ್ಲ ನಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಅನ್ನೋ ಹಾಗೆ ನಡೀತಾ ಇದೆ. ಕರೆಕ್ಟ್. ಈ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋದ್ರಿಂದ ಹಾಗೂ ಸೊ ಎನಿವೇ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಎಲ್ರಿಗೂ. ತುಂಬಾ ಖುಷಿ ಆಗತ್ತೆ ಫ್ಯಾಮಿಲಿ ನಿಂತು ಈ ತರ ಏನೋ ಒಂದು ನಮ್ಮದೇ ಆದಂತ ಸ್ವಂತದ ಏನೋ ಒಂದ್ ಮಾಡ್ಬೇಕು ಅಂತ ಸ್ಟೆಪ್ ತಗೊಂಡಾಗ. ಸೊ ಮನೆ ಮಂದಿ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಖುಷಿ ಆಗತ್ತೆ. ಈಗ ಚಪ್ಪಾಳೆನು 2 ಕೈ ಸೇರಿದ್ರೇನೆ ಅಲ್ವಾ ಮೇಡಮ್, ಹಾಗೆ ಫ್ಯಾಮಿಲಿ ಅವ್ರು ಎಲ್ರು ಇಂಟ್ರೆಸ್ಟ್ ತಗೊಂಡ್ ಮಾಡಿದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ಸೊ ಈಗ ನೀವು ನಮಗೋಸ್ಕರ ಏನೇನ್ ತೋರಿಸ್ತೀರ ಅಂತ ನೋಡ್ತಾ ಎಕ್ಸಾಕ್ಟ್ಲಿ ಮ್ಯಾಮ್. ಇದೇನಾ ನೀವ್ ಹೇಳಿದ್ರು ಡ್ರೈ ಫ್ರೂಟ್? ಇಲ್ಲ, ಡ್ರೈ ಫ್ರೂಟ್ ಮಿಕ್ಸ್ಚರ್ ಇದು ಡ್ರೈ ಫ್ರೂಟ್ ಚೂಡ. ಡ್ರೈ ಫ್ರೂಟ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ಇದ್ರಲ್ಲೂ ಇದೆ ನಿಮ್ಗೆ. ಇದು ಚೂಡ, ಇದು ಅವಲಕ್ಕಿ. ಎಸ್, ಅವಲಕ್ಕಿ. ಸೊ ಇದು ನಮ್ಮ ಅಯ್ಯಂಗಾರ್ ಖಾರ ಸೇವೆ. ಖಾರ ಸೇವೆ, ಓಕೆ. ಖಾರ ಬೂಂದಿ, ಬಾಂಬೆ ಮಿಕ್ಸ್ಚರ್, ಸೇವು. ದಿಸ್ ಇಸ್ ಅವರ್ ಸ್ಪೆಷಲ್ ಕಾಂಗ್ರೆಸ್ ಬೀಜ. ಈ ಟೇಸ್ಟ್ ಮಾಡ್ಬಿಡೋಣ ಫಸ್ಟ್. ಇವರು ಮಾಡೋದನ್ನ ತೋರ್ಸಕ್ ಮುಂಚೆ ರುಚಿ ನೋಡ್ತಾ ಇದೀನಿ ನಾನು. ಸೊ ಫೈನಲ್ ಔಟ್ಪುಟ್ ನ ಫಸ್ಟೇ ನೋಡ್ತಾ ಇದೀನಿ ನೋಡಿ. ಗಮ 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 ಅಂತ ಇದೆ. ಹಿಂಗು ರುಚಿ ನೋಡ. ಸೂಪರ್, ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಉಪ್ಪು, ಖಾರ, ಹಿಂಗು, ಘಮ, ಕರ್ಬೇವಿನ ಸೊಪ್ಪು. ಸಕ್ಕತ್ತಾಗಿದೆ ಹೆಂಗಾರದು. ಎಸ್. ಕಾಂಗ್ರೆಸ್ ಅಂತೂ ಸೂಪರ್. ಕಾಂಗ್ರೆಸ್ ತಿಂದ್ಮೇಲೆ ಫಸ್ಟ್ ಬೆಸ್ಟ್ ನೋಡ್ಬಿಟ್ಟಿದ್ದೀನಿ. ಇವಾಗ ಯಾವ ಟೇಸ್ಟ್ ನೋಡ್ಬೇಕು ಅಂತ ಯೋಚನೆ ನೋಡಿ ಮ್ಯಾಮ್. ಇದು ಒಂದು ಬೆಸ್ಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ. ಓಕೆ, ಅವಲಕ್ಕಿ ಚೂಡ. ಎಸ್. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೀರಾ ಫುಲ್. ಕಡಲೆಕಾಯಿ ಬೀಜ, ಗೋಡಂಬಿ, ಒಣಕೊಬ್ಬರಿ ಎಲ್ಲ ಕಾಣಿಸ್ತಾ ಇದೆ ನನಗೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಬಾಣ್ಲಿನಲ್ಲಿ ಒಗ್ಗರಣೆ ಹಾಕಂತದಲ್ಲ ಅವಲಕ್ಕಿನ, ಬೇಕರಿ ಓವನ್ ಅಲ್ಲಿ ಬಿಸಿ ಮಾಡಿ ನಿಮ್ಗೆ ಬೇಕರಿ ಓವನ್ ಅಲ್ಲಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಂತದ್ದು. ಓ ಹೌದಾ? ಇಲ್ಲ ಇಲ್ಲ, ಇದ್ರದ್ದು ಲಾಂಗ್ ಪ್ರೋಸೆಸ್ ತಗೊಂಡ್ಬಿಡುತ್ತೆ ಇದ್ರದ್ದು. ಯಾಕೆಂದ್ರೆ ಈರುಳ್ಳಿನ ತಂದು ಸಿಪ್ಪೆ ಸುಲ್ದು ಅದನ್ನ ಚಿಪ್ಸ್ ತರ ತುರಿದ್ಬಿಟ್ಟು ಅದನ್ನ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ನಿಮ್ಗೆ ಆಮೇಲೆ ಬೇರೆ ಎಲ್ಲ ಕರಿಯಕ್ಕಾಗತ್ತೆ. ಓ ಓಕೆ ಓಕೆ, ಟೇಕ್ಸ್ ಲಾಂಗ್ ಪ್ರೋಸೆಸ್. ಇದಕ್ಕೆ ಅಲ್ವಾ ಎಳ್ಳಿರೋದು? ಎಸ್, ಹೌದು ಮೇಡಮ್. ವೆರಿ ನೈಸ್, ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಇದು. ಥ್ಯಾಂಕ್ ಯು. ವೆರಿ ನೈಸ್. ಬೇರೆ ಯಾವ್ದಾದ್ರು ನೋಡೋಣ. ಎಸ್, ಯು ಕ್ಯಾನ್ ಟ್ರೈ ದಾವಣಗೆರೆ ಮಿಕ್ಸ್ಚರ್. ಇದು ನಂಗೆ ಖಾರ ಸೇವು ನೋಡ್ಬೇಕು ಅನ್ಸ್ತದೆ. ಇಷ್ಟು ನಾನ್ ನೋಡ್ತೀನಿ, ಇನ್ನೊಂದೆರಡನ್ನ ಅವ್ರ ಕೈಲಿ ನೋಡ್ಸೋಣ. ಖಾರ ಸೇವ್ ತಾನೆ ಇದು? ಎಸ್, ಹೌದು, ಖಾರ ಸೇವ್. ಕಾಳು ಹಾಕಿದಿರಿ ಹಿಂಗೆ ನೋಡಿ. ಆತರ ನಾವೇನ್ ಇಂಗ್ರೀಡಿಯೆಂಟ್ ಹಾಕ್ತಿವಿ ಅದ್ರ ಘಮ ಬರ್ಬೇಕು. ದೋ ನಾನು ಇವಾಗ ಆಕ್ಚುಲಿ ದ್ರಾಕ್ಷಿ ಬ್ಯಾಗ್ ಹಾಕೊಂಡೆ. ದ್ರಾಕ್ಷಿ ಬ್ಯಾಗ್ ಹಾಕೊಂಡ್ ತಿಂದ ತಕ್ಷಣ ಅನ್ಕೊಂಡೆ ಮೇ ಬಿ ಸಿಗಲ್ವೇನೋ ಅಂತ. ಬಟ್ ತಕ್ಷಣ ಫಸ್ಟ್ ಬೈಟ್ಗೆ ನನಗೆ ಬಂದಿದ್ದು ಓಂ ಕಾಳು. ಸಖತ್ ಫ್ರೆಶ್ ಆಗಿದೆ. ಇದಕ್ಕೆ ಕಾಳು ಮೆಣಸು ಅದು ಹಾಕಿ ಮಾಡ್ತೀವಿ. ಏನಂತಾರೆ? ಮೋಟಾ ಸೇವ್ ಅಂತ ಕರಿತೀವಿ. ಮೋಟಾ ಸೇವ್. ನಮ್ಮಲ್ಲಿ ಏನಾದ್ರು ಹೆಸರು ಇದೆಯಾ ಇದಕ್ಕೆ? ಮೋಟಾ ಸೇವ್ ಮೇಡಮ್. ಇದು ದಪ್ಪ ಮಿಕ್ಸ್ಚರ್ ಮಾಡ್ತೀವಲ್ಲ, ಆ ದಪ್ಪ ಮಿಕ್ಸ್ಚರ್ ಅಲ್ಲಿ ಇರೋಂತ ದಪ್ಪ ಕಡ್ಡಿ. ಮೋಟಾ ಸೇವ್ ನಾನು ಹೇಳಿದ್ದು ಹಿಂದಿ ಹೆಸರು ಆಯ್ತಲ್ಲ, ನಾವೇನಾದ್ರು ಬೇರೆ ಕರಿತೀವಿ ಇಲ್ಲ, ಹಂಗೆ ಫೇಮಸ್ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಈ ಘಾಟಿ ಏನೋ ಘಾಟಿ ಅಂತಾರಲ್ಲ, ಅದೇನೋ? ಹೌದು ಹೌದು, ಘಾಟಿ. ಘಾಟಿ, ಕರೆಕ್ಟ್. ಅದೇ ಕಡ್ಲೆ ಹಿಟ್ಟಲ್ಲಿ ಮಾಡತ್ತಾನೆ? ಹೌದು, ಪ್ಯೂರ್ ಕಡ್ಲೆ ಹಿಟ್ಟಲ್ಲೇ ನಾವು ಮಾಡೋದು. ವೆರಿ ನೈಸ್. ಜೀರಿಗೆ ಹಾಕಿದೀರಾ? ಹೌದು, ಜೀರಿಗೆ, ಹಾಕಿದೆ, ಎಳ್ಳು. ಹೌದು, ಎಳ್ಳು ಕಾಣಿಸ್ತಾ ಇದೆ ನನಗೆ. ನೈಸ್. ಮುರಿದು ನೋಡ್ದೆ ಹೆಂಗೆ ಸೌಂಡ್ ಆಗತ್ತೆ ಅಂತ. ಇವ್ರ ಮುಂದೆನೆ ಟೆಸ್ಟ್ ಮಾಡ್ತಾ ಇದೀನಿ ನೋಡಿ. ಇಟ್ಸ್ ಅವರ್ ಪ್ಲೆಜರ್. ಥ್ಯಾಂಕ್ ಯು. ಇದು ಉಪ್ಪು ಗಿಪ್ಪೆಲ್ಲ ತುಂಬಾ ಹದವಾಗಿದೆ. ಹೌದು ಹೌದು ಹೌದು. ಇದಕ್ಕೆಲ್ಲ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಕೀನ್ಸ್ಗೆ ಹೌದು, ರುಚಿ ಬರೋದಿಲ್ಲ. ಸತ್ಯ. ಸಖತ್ತಾಗಿದೆ. ಇದು ತುಂಬಾ ಫ್ಲೇವರ್ಫುಲ್ ಆಗಿದೆ. ಎಸ್, ಐ ಡಿಡ್ ಎಕ್ಸ್ಪೆಕ್ಟ್. ಎಸ್, ಅದಕ್ಕೆ ನಾನು ಸ್ವಲ್ಪ ನೀವು ರುಚಿ ನೋಡು ಅನ್ನುವಾಗ ನನ್ನ ಚಾಯ್ಸಸ್ ಎಲ್ಲ ಹೋಗ್ತಾ ಇದ್ದೆ. ಕರೆಕ್ಟ್. ಇದು ನಾನು ಇಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇದಕ್ಕೆ ಕಾಳು ಮೆಣಸನ್ನು ಹಾಕ್ತೀವಿ ನಾವು ಮೇಜರ್ ನಿಮಗೆ. ಹೌದಾ? ಎಸ್, ಹೌದು. ಹುರಿದು ಪುಡಿ ಮಾಡಿ ಆಮೇಲೆ ಇದಕ್ಕೆ ಹಾಕ್ತೀವಿ ನಾವು. ತುಂಬಾ ಚೆನ್ನಾಗಿ, ವೆರಿ ಫ್ಲೇವರ್ಫುಲ್. ನನ್ನ ಮಗನ ಫೇವರೇಟ್ ಕಾನ್ಫ್ಲೆಕ್ಸ್ ಮಿಕ್ಸ್ಚರ್. ಇದು ಚೆನ್ನಾಗಿದೆ. ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ನೈಸ್. ಇರಿ, ಕ್ಯಾಮ್ರಾ ಹಿಂದೆ ನಾನು ಹೋಗಿ ಒಂದ್ ಎರಡನೇ ಇವಾಗ ಪ್ರಶಾಂತ್ಗೆ ಟ್ರೈ ಮಾಡಕ್ ಬರ್ತೀನಿ. ಓಕೆ, ಫಸ್ಟ್ ನಾನು ಯಾವ ಟ್ರೈ ಮಾಡ್ತೀನಿ ಏನ್ ಗೊತ್ತಾ? ಡ್ರೈ ಫ್ರೂಟ್ ಮಿಕ್ಸ್ಚರ್. ಡೀಪ್ ಫ್ರೈ ಮಾಡಿರೋದಾ ಇದು? ಹೌದು ಸರ್, ಹೌದು. ಡೀಪ್ ಫ್ರೈ ಮಾಡಿ ಅದಕ್ಕೆ ತುಪ್ಪ ಹಾಕಿ ಒನ್ಸ್ ಅಗೇನ್ ಮಿಕ್ಸ್ ಮಾಡಿರೋದು. ನಾನು ಬರೀ ಡ್ರೈ ಫ್ರೂಟ್ಸ್ ಮಾತ್ರ ತಿಂತಾ ಇದ್ದೆ.
ಇವಾಗ ಅವರಷ್ಟೆಲ್ಲ ನಂಗೆ ಹೇಳಕ್ ಬರಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಸೂಪರ್ ಆಗಿದೆ. ಇನ್ಯಾವುದು? ನಾನು ಇದು ನೆಕ್ಸ್ಟ್ ನಾನು ಕಾಂಗ್ರೆಸ್ ತಗೊಳ್ಳೋದು. ನನಗೆ ಕಡಲೆಕಾಯಿ ಬೀಜ ಅಂದ್ರೆ ತುಂಬಾ ಇಷ್ಟ ಸರ್. ಅದೊಂಥರ ಎಲ್ರಿಗೂ ಕಾಮನ್ ಇಷ್ಟ ಅಂತಾರಲ್ಲ, ಆ ಥರ ಅದು. ಹಾ ಹೌದು, ತುಂಬಾ ಅಂದ್ರೆ ತುಂಬಾ ಇಷ್ಟ, ಎಸ್ಪೆಷಲಿ ಕಾಂಗ್ರೆಸ್. ವಾಸನೆ ಬಂತು, ಹತ್ರ ಬಂದ ತಕ್ಷಣ ಹಿಂಗ್ ಹೋಗ್ತಾ ಇದ್ದಂಗೆ ನಂಗೆ ಹಿಂಗ್ ವಾಸನೆ ಬಂತು. ಸೂಪರ್ ಸೂಪರ್. ಈಗ ಖಾರ ಬೂಂದಿ ಮಾಡ್ತಾ ಇದೀವಲ್ವಾ? Yes, ಸೊ exactly. ಖಾರ ಬೂಂದಿ ಹೇಗಾಗತ್ತೆ ಅಂತ ನೀವೇ ಲೈವ್ ನೋಡಿ. ಅಲ್ಲಿ ನೋಡಿ, ಬಿಸಿ ಬಿಸಿ ಎಣ್ಣೆಲಿ ಇವಾಗ ಖಾರ ಬೂಂದಿ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಬೀಳ್ತದೆ ನೋಡಿ, ಅದು ಒಳ್ಳೆ ಮುತ್ತುಗಳ ತರ ಬೀಳ್ತದೆ ಆಕ್ಚುಲಿ, ಲಿಟ್ರಲಿ. ಎಕ್ಸಾಕ್ಟ್ಲಿ. ಈ ಬಾಂಡೆ ಕೆಪಾಸಿಟಿ ಏನ್ ಸರ್ ಇದು? ಮ್ಯಾಮ್ ಇದಕ್ಕೆ ಒಂದು ಸಲ ನಾವು ಆಯಿಲ್ ಹಾಕಿದ್ರೆ 30 kg ಎಣ್ಣೆ ಹಿಡಿಯುತ್ತೆ ಇದಕ್ಕೆ. ಅಬ್ಬಾ, 30 kg 30 ಲೀಟರ್ ಗಿಂತ 30 ಲೀಟರ್ ಗಿಂತ ಜಾಸ್ತಿ ಮೇಡಮ್. ಜಾಸ್ತಿ 1 ಅಲ್ವಾ? ಲೀಟರ್ ಇಸ್ ಈಕ್ವಲ್ ಟು ನಿಮ್ಗೆ 900 grams. ಸೊ ಅಲ್ಲಿಗೆ 27 kgs ಆಗುತ್ತೆ ನಿಮ್ಗೆ 30 ಲೀಟರ್ಸ್ ಅಂದ್ರೆ. ಸೊ ಇದು 30 kg ಹಿಡಿಸುತ್ತೆ. ಎಸ್, ಹೌದು. ಸೂಪರ್. ಸೊ ಎಷ್ಟು ಖಾರ ಬೂಂದಿನ ಮಾಡಬಹುದು ನಾವು ಒಟ್ಟಿಗೆ ಒಂದ್ಸಲ? ಮ್ಯಾಮ್ ಒಂದ್ ಸಲಿಗೆ ನಾವು ಪ್ರೊಡಕ್ಷನ್ ಮಾಡಿದ್ರೆ ಮಿನಿಮಮ್ 10 kgs ಆಫ್ ರಾ ಕಡಲೆ ಹಿಟ್ಟನ್ನು ಮಾಡ್ತೀವಿ. ದಟ್ ವಿಲ್ ಬಿ ಈಕ್ವಲೆಂಟ್ ಟು 30 kgs ಆಫ್ ಪ್ರೊಡಕ್ಷನ್ ನಮಗ್ ಬರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಇವಾಗ ಎಲ್ಲ ಇಲ್ಲಿದೆ ಪದಾರ್ಥಗಳ, Yes, ನಿಮ್ಮ ಮನೇಲಿ yes. ಇನ್ನೇನ್ ಸಪರೇಟ್ ಆಗಿ ಮಾಡೋ ಇಲ್ಲ ಅವಶ್ಯಕತೆ ಇಲ್ಲ, ಇರೋದಿಲ್ಲ. ಹೌದು ಹೌದು ಹೌದು. ನಾವಾದ್ರೆ ಒಂದ್ ಸ್ವಲ್ಪ ಹಬ್ಬ ಒಂಥರ ಹರಿದಿನ ಹೇಳ್ಬೇಕು ಅಂದ್ರೆ ಇದೇ ನಮಗ್ ಫಸ್ಟ್ ಮನೆ. ಹೌದು, ಅದು ಸತ್ಯನೇ. ಯಾಕಂದ್ರೆ ಇದು ದೇವಸ್ಥಾನದ ಲೆಕ್ಕ ನಮ್ಗೆ. ಕರೆಕ್ಟ್, ವೆರಿ ಟ್ರೂ. ಊಟ ಕೊಡ್ತಾ ಇರೋದು ಅಂಡ್ ದೆನ್ ತಾಯಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡ್ಕೊಂಡೆ ದಿನ ನಾವಿಲ್ಲಿ ಮಾಡೋದು. ವೆರಿ ಟ್ರೂ, ಸೋ ನೈಸ್. ಈಗ ಇಲ್ಲಿ ಬೂಂದಿ ಕರಿತಿರೋದು ಏನ್ ನೋಡ್ತಾ ಇದೀರಾ ನೀವು, ಅದು ಪ್ಲೇನ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಇದನ್ನ ನೀವು ಸ್ವೀಟು ಮಾಡ್ಕೋಬಹುದು, ಖಾರನು ಮಾಡ್ಕೋಬಹುದು. ಎರಡೂ ಮಾಡ್ಬೋದು. ಸ್ವೀಟ್ ಏನು ಅಂತ ಹೇಳಿದ್ರೆ ಸಕ್ಕರೆ ಪಾಕ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಅದ್ರ ಜೊತೆಗೆ ಲವಂಗ ಗೋಡಂಬಿ ಅದು ಮಿಕ್ಸ್ ಮಾಡ್ತಾರೆ. ಖಾರಕ್ಕೆ ಏನು ಅಂತ ಹೇಳಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿವಿ, ಉಪ್ಪು ಇಂಗು ಅದು ಹಾಕಿ mix ಕಡಲೆ ಮಾಡ್ತೀವಿ. ಕಡಲೆಕಾಯಿ ಬೀಜ, Exactly, ಕರ್ಬೇವು ಸೊಪ್ಪು ಅಷ್ಟೇ. ಎಲ್ಲ ಹೋಗುತ್ತೆ. ಹೌದು, ಅದು very ಖಾರ nice. ಬೂಂದಿ. ಬಟ್ ಸ್ವೀಟ್ ಬೂಂದಿ ನೀವು ಮಾಡೋದಿಲ್ಲ. ಸ್ವೀಟ್ ಬೂಂದಿ ಮಿನಿಮಮ್ ಆರ್ಡರ್ ಇದ್ರೆ ಮಾಡಿ ಕೊಡ್ತೀವಿ ಮ್ಯಾಮ್. ಮಿನಿಮಮ್ ಆರ್ಡರ್ ಅಂದ್ರೆ ಎಷ್ಟು? ಒಂದ್ 5 kg ಆದ್ರೂ ಇರ್ಬೇಕು, ಇದ್ರೆ ಮಾಡಿ ಮಾಡಿ ಕೊಡ್ಬೋದು. ಎಸ್, ಮಾಡ್ಕೊಡ್ತೀರಾ? ಹಾ ಮಾಡ್ತೀವಿ. ಸೊ ಪ್ಲೇನ್ ಬೂಂದಿ ನಾನು ಟೇಸ್ಟ್ ಮಾಡ್ಬೋದಾ? Oh, ಆಗಿದ್ಯಾ ಅದು? ಎಸ್, ಆಗಿದೆ. ಹಾ. ಬಿಸಿ ಇರ್ಬೋದೇನೋ ಇರಪ್ಪ. ಬಿಸಿ ಇದೆ, ಒಂದ್ ಸ್ವಲ್ಪ ತಾಗ್ಲಿ. ನಮ್ಮ ಕಣ್ಮುಂದೆ ಬೂಂದಿ ಕರೆದ್ರು, ಈಗ ಖಾರ ಬೂಂದಿಯಾಗಿ ಅದು ರೂಪವನ್ನ ತಾಳ್ತಾ ಇದೆ ನೋಡಿ ಅಲ್ಲಿ. ಖಾರದ ಪುಡಿ, Yes. ಅಚ್ ಖಾರದ ಪುಡಿನ ಇದು? ಅಚ್ಕಾರದ ಪುಡಿ, ಉಪ್ಪು ಇಂಗು ಎರಡು ಮೂರಷ್ಟು ಮೂರು ಮಿಕ್ಸ್ ಆಗಿರುತ್ತೆ. ಪ್ರಪೋರ್ಷನೇಟ್ ಆಗಿ ನಮ್ ಪ್ರಪೋರ್ಷನೇಟ್ ಮಿಕ್ಸ್ ಮಾಡಿರ್ತೀವಿ, ಅದ್ರ ಪ್ರಕಾರ ಮಿಕ್ಸ್ ಆಗುತ್ತೆ ಅದು. ಓಕೆ, ಇವ್ರಿಗೆ ಮಾಡಿ ಮಾಡಿ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ಕಣ್ಣಂದಾಜು ಕೈ ಅಂದಾಜು, ಎಕ್ಸಾಕ್ಟ್ಲಿ. ಎಷ್ಟಕ್ಕೆ ಎಷ್ಟು ಬೇಕು ಅಂತ. ಹೌದು ಹೌದು. ಏನ್ ಅವ್ರ ಹೆಸರು? ಇವ್ರ ಹೆಸರು ಬಂದು ಮುತ್ತು ಅಂದ್ಬಿಟ್ಟು, ನಮ್ಮ ಮೇನ್ ಮಾಸ್ಟರ್ ಇವರು. ನಮ್ಮಲ್ಲಿ ಆಗಂತ ಮಿಕ್ಸರ್ಸ್ ಅಂಡ್ ದೆನ್ ಸ್ವೀಟ್ ಗೆಲ್ಲ ಇವರೇನೆ ಮಾಸ್ಟರ್. ಮುತ್ತೋರೆ ಒಂದ್ ನಮಸ್ಕಾರ ಹೇಳ್ಬಿಡಿ ಹಂಗೆ ನಮ್ಮ ಆಡಿಯನ್ಸ್ಗೆ. ಆಹಾ, ನಂಗೆ ಇದಕ್ಕೆ ಹಾಕಿದ ತಕ್ಷಣ ಸಡನ್ ಆಗಿ ಯಾವ್ದೋ ಒಂದು ಮದುವೆ ಮನೆ ಫೀಲ್ ಬಂದ್ಬಿಡ್ತದೆ ನನಗೆ. ಸಾಮಾನ್ಯ ನಾವು ಈ ಸ್ಕೇಲ್ ಅಲ್ಲಿ ಮದುವೆ ಮನೆಗಳಲ್ಲೇ ನೋಡೋದಲ್ವಾ? ಹೌದು ಹೌದು ಹೌದು. ಸೊ ಯಾವ್ದೋ ಒಂದು ಫಂಕ್ಷನ್. ಕರೆಕ್ಟ್ ಕರೆಕ್ಟ್. ಎನಿವೆ, ಇನ್ನೇನ್ ನೀವು ಬಂದಿರೋದು ನಮ್ಗೊಂದು ಫಂಕ್ಷನ್ ತರನೇ ಅಲ್ವಾ? ಸೋ ಸ್ವೀಟ್, ಥ್ಯಾಂಕ್ ಯು. ಪುರ್ಗಟ್ಲೆನೂ ಹಾಕ್ತಿರೋ ಅಲ್ವಾ ಇದಕ್ಕೆ? ಹೌದು, ಅದನ್ನು ಪುರ್ಗಡ್ಲೆ ಕರಿಯಲ್ಲ, ಡೈರೆಕ್ಟ್ ಹಾಕ್ತಿವಿ. ಅದು ಫ್ರೈಡ್ ಗ್ರಾಮೇ ತರಿಸಿರ್ತೀವಲ್ಲ, ಸೊ ಅದರಿಂದ. ಓಕೆ, ಪುರ್ಗಡ್ಲೆ. ಎಸ್. ಹಿಂಗ್ ನೋಡಿದ ತಕ್ಷಣ ಬಾಯಲ್ಲಿ ನೀರ್ ಬರುತ್ತೆ, ಹಂಗೆ ಬರ್ಬೇಕು ಆಕ್ಚುಲಿ. ಕಣ್ಣಿಗೆ ಆನಂದ, ಎಸ್, ಮೂಗಿಗೆ ಆನಂದ ಆಗ್ಬೇಕು, ಕಡೆಯಲ್ಲಿ ನಾಲಿಗೆ ಅಲ್ಲ ಹೊಟ್ಟೆ. ಎಸ್, ಫೈನಲ್ ರಿಸಲ್ಟ್. ಫೈನಲ್ ರಿಸಲ್ಟ್. ಕದ್ದಿರುವಂತ ಕರ್ಬೇವಿನ ಸೊಪ್ಪು ಹಾಕಿದ್ರಿ ಇವಾಗ. ಹೌದು, ಸೂಪರ್. ಯಾವ್ದ್ರಲ್ಲಾದ್ರೂ ಹಸಿರಿದ್ದಾಗ ಒಂಥರ ಖುಷಿ ಆಗುತ್ತಲ್ಲ. ಹಸಿರು ಅದ್ರಲ್ಲೂ ಕಲರ್. ಕರ್ಬೇವಿನ ಸೊಪ್ಪೆಲ್ಲ ಏನ್ ಗೊತ್ತಾ, ನಾವು ನಾರ್ಮಲ್ ಆಗಿ ಜಾಸ್ತಿ ತಿನ್ನೋದೇ ಇಲ್ಲ. ಎಸ್. ಸೊ ಈ ತರದ್ರಲ್ಲಿ ಚೆನ್ನಾಗಿ ಫ್ರೈ ಆಗಿದ್ರೆ ಎಸ್, ಸುಮ್ಮನೆ ಅದು ಹೋಗ್ತಾ ಇರುತ್ತೆ ಅದು. ಸ್ವಲ್ಪ ಮಟ್ಟಿಗೆ ಕರ್ಬೇವಿನ ಸೊಪ್ಪು ಹೌದು ಹೌದು ಹೌದು. ವಿಚ್ ಇಸ್ ಗುಡ್. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮ್ಗೊಂದು ಟಿಪ್ ಕೊಡ್ತೀನಿ ನೋಡಿ. ಎಷ್ಟೋ ಸಲ ದೋಸೆಗೆ ನೆನೆ ಹಾಕುವಾಗ ನಾನು 2 ಹಿಡಿ ಕರ್ಬೇವಿನ ಸೊಪ್ಪನ್ನು ನೆನೆಸ್ಬಿಡ್ತೀನಿ ಜೊತೆನಲ್ಲಿ. ಹಸಿ ಕರ್ಬೇವಿನ ಸೊಪ್ಪೆ ಮಾಮೂಲಿ ನೆನೆಸ್ಬಿಟ್ಟು ಅದನ್ನ ರುಬ್ತೀವಿ. ಸ್ವಲ್ಪ ದೋಸೆ ಬಣ್ಣ ಬದಲಾಗತ್ತೆ, ಅದು ಬರೀ ಹಿಟ್ಟಲ್ಲಿ.
ದೋಸೆ ಆದಾಗ ಏನು ನಿಮ್ಗೆ ಬಣ್ಣ ಬದಲಾಗಲ್ಲ ಆಯ್ತಾ, ಬಿಕಾಸ್ ನಾವು ಕರ್ಬೇವಿನ ಸೊಪ್ಪು ಆ ಕ್ವಾಂಟಿಟಿನಲ್ಲಿ ತಿನ್ನೋದೇ ಇಲ್ಲ ಅಲ್ವಾ. ಕರ್ಬೇವಿನ ಸೊಪ್ಪು ದೋಸೆ ಅಂತಾನೆ ಸಪರೇಟ್ ಆಗಿ ಮಾಡ್ತೀನಿ, ಬಟ್ ಮಾಮೂಲಿ ದೋಸೆಗೂ 2 ಹಿಡಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅವಾಗ ನಿಮ್ಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ದೇಹಕ್ಕೆ ಸೇರ್ತಾ ಇರುತ್ತೆ. ಎಲ್ಲಾನು ಕೈಗೆ ಸಿಗೋ ಹಾಕಿ ತಗೊಂಡಿದೀನಿ ನೋಡಿ. ಖಾರ ಬೂಂದಿ, ಹುರ್ಗಡ್ಲೆ, ಕಡ್ಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು. ಬಿಸಿ 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 ಫ್ರೆಶ್ ಆಗಿ ಟೇಸ್ಟ್ ಮಾಡೋದಿದೆಯಲ್ಲ, ಎಸ್ ನಿಮ್ಗೆ ಯಾವ್ದೇ ತಿಂದ್ರು ಅಷ್ಟೇ ರುಚಿಕರ ಮೇಡಮ್ ಅದಂತೂ. ಘಮ 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 ಅಂತಾರೆ ಬರೋದು. ನಾನು ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಎಸ್ ಲಿಟ್ರಲಿ ಇಟ್ ಇಸ್ ವೆರಿ ವೆರಿ ಫ್ಲೇವರ್ಫುಲ್. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಸೂಪರ್. ಓ ಇದೇನಿದು ಅವಲಕ್ಕಿನ ಇದು? ಓ ವಾವ್, ನಾನು ಆಕ್ಚುಲಿ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ವಾ ಪೇಪರ್ ಅವಲಕ್ಕಿ, ಅದು ಅನ್ಕೊಂಡಿದ್ದೆ. ಬಟ್ ಇದು ಪೇಪರ್ ಅವಲಕ್ಕಿ ಅಲ್ಲ. ಏನ್ ಅವಲಕ್ಕಿ ಇದು ವರುಣ್? ಮ್ಯಾಮ್ ಇದನ್ನ ಎಣ್ಣೆ ಅವಲಕ್ಕಿ ಅಂತ ಕರಿತೀವಿ ನಮ್ಮ ಕಮರ್ಷಿಯಲ್ ಇಂಡಸ್ಟ್ರಿನಲ್ಲಿ. ಎಣ್ಣೆ ಅವಲಕ್ಕಿ, ಎಣ್ಣೆ ಅವಲಕ್ಕಿ ಅಂತ ಸಾಮಾನ್ಯ ಬರುತ್ತೆ. ಮನೆಗಳಲ್ಲಿ ಯೂಸ್ ಮಾಡಲ್ಲ. ಹೌದು ಹೌದು, ಇದು ಸ್ವಲ್ಪ ನೋಡಿ ಬ್ಲಾಕಿಶ್ ಇದೆ ಕಲರ್. ನಾನು ಅಕ್ಕಿ ಅನ್ಕೊಂಡೆ ಫಸ್ಟ್. ಇಲ್ಲ 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 ಇಲ್ಲ, ಓ ಬಟ್ ಇದು ರೈಸ್ ಫ್ಲೇಕ್ಸ್ ಅಲ್ವಾ? ರೈಸ್ ಹಾಗೆ, ಫ್ಲೇಕ್ಸ್. yes. ಕರೆಕ್ಟ್, ಅವಲಕ್ಕಿ. ಬಟ್ ಆದ್ರೂ ನಾನು ಈ ತರ ನೋಡಿರ್ಲಿಲ್ಲ ಓಕೆ ಅವಲಕ್ಕಿನ. ಓಕೆ, ಪೇಪರ್ ಮನೇಲಿ ಅವಲಕ್ಕಿ, ನಿಮ್ಗೆ ಗಟ್ಟಿ ವೈಟ್ ಅವಲಕ್ಕಿ. ಇರುತ್ತೆ. ಹೌದು ಹೌದು ಹೌದು. ಅಂಡ್ ನಾನು ಐ ಅಸ್ಯೂಮ್ಡ್ ಇಟ್ ಟು ಬಿ ಪೇಪರ್ ಅವಲಕ್ಕಿ ಓಕೆ, ನೋಡಿದ್ದೀನಿ ನಾನು. ಇಲ್ಲ 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 ಇಲ್ಲ, ಪೇಪರ್ ಅವಲಕ್ಕಿ ಇಸ್ ಡಿಫರೆಂಟ್, ಇದು ಡಿಫರೆಂಟ್. ನೀವು ನಂಗೆ ಅದು ಸ್ಪೆಷಲ್ ಇದು ತೋರಿಸಿದ ಪೇಪರ್ ಅವಲಕ್ಕಿ. ಅದು ಪೇಪರ್ ಅವಲಕ್ಕಿ ನಿಮ್ಗೆ. ಎಸ್ ಹೌದು ಹೌದು. ಸಾರಿ, ಇದನ್ನೆಲ್ಲ ನಾವು ಮನೇಲಿ ಮಾಡುವಾಗ ಮಾಮೂಲಿ ಗಟ್ಟಿ ಅವಲಕ್ಕಿಲೇ ಕರೆದು ಬಿಡ್ತೀವಿ. ಹೌದು 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 ಹೌದು. ಮನೇಲಿ ಮನೇಲಿ ಮಾಡುವಾಗ ಮಾಡುವಾಗ ಗಟ್ಟಿ ನಮ್ಗೆ yes. ಯಾಕಂದ್ರೆ ಇದು ಬರೋದು ನಿಮ್ಗೆ ಒಂದು ಮೂಟೆ ಅಂದ್ರೆ ನಿಮ್ಗೆ 40 kg ಬರುತ್ತೆ ಅಥವಾ 50 kg ಬರುತ್ತೆ. ಬಿಕಾಸ್ ಇದು ನಾನು ಲೂಸ್ ಸೆಲ್ ಆಗಿರೋದೆಲ್ಲ ನೋಡಿ. Yes, ಚಿಕ್ಕ ಹೌದು ಚಿಕ್ಕ ಹೌದು ಪ್ಯಾಕ್ಸ್ ಹೌದು ಅಲ್ಲಿ. ಹೌದು ಹೌದು. GRB ತುಪ್ಪನೇ ಯೂಸ್ ಮಾಡ್ತೀವಿ ಅದಕ್ಕೆ. ಹೌದಾ? Yes. ಸೊ ತುಪ್ಪ, ಅವಲಕ್ಕಿ ಕರ್ದಿಟ್ಕೊಂಡು ಅದಕ್ಕೆ ತುಪ್ಪ ಮತ್ತೆ ಅಚ್ಕಾರದ ಪುಡಿ, ಉಪ್ಪು, ಇಲ್ಲ ಹಿಂಗು ಇದಕ್ಕೆ ಇದೆಯಾ? ಅಚ್ಕಾರದ ಪುಡಿ ಕಮ್ಮಿ ಇರುತ್ತೆ. ಹಾ. ಅರ್ಶನ ಮೇಜರ್ ಹಾಕ್ತೀವಿ. ಅರ್ಶನ, ಅರ್ಶಿನ ಅಚ್ಕಾರದ ಪುಡಿ, ಆಮೇಲೆ ಆ ಘಾಟ್ ಹೊಡಿಯಕ್ಕೋಸ್ಕರ ಸ್ವಲ್ಪ ಸ್ಲೈಟ್ ಆಗಿ ಗುರ ಶುಗರ್ ಕೊಡ್ತೀವಿ. ಪೂರ ಶುಗರ್. Yes, ಓಕೆ ಓಕೆ. ಹೌದು. ಹಿಂಗಿಲ್ವಾ ಇದಕ್ಕೆ? ಹಿಂಗ್ ಹಾಕ್ತೀವಿ. ಆ, ಹಿಂಗೆ ಹಿಂಗೆ ನಮ್ಮಲ್ಲಿ ಇರೋದು. ಮೇಜರ್ ಪದಾರ್ಥ. ಹೌದು, ಇದೊಂಚೂರು ಕಲರ್ ಚೇಂಜ್ ಇದೆ. ಎಸ್ ಹೌದು, ಇದು ಯೆಲ್ಲೋಯಿಶ್ ಕಲರ್ ಮೇಲೆ ಕರೆಕ್ಟ್ ಬರುತ್ತೆ. ಕರೆಕ್ಟ್. ಅದೊಂಥರ ಸಾರಿನ ಪುಡಿ ತರ ಕಾಣಿಸ್ತಾ ಇದೆ, ಹುಳಿ ಪುಡಿ ತರ ಕಾಣಿಸ್ತಾ ಹೌದು ಹೌದು ಇದೆ. ಹೌದು. ಎಲ್ಲ ಬಾಂಡ್ಲೆ ಇದೆಲ್ಲ ಒಂಥರ ದೊಡ್ಡ ದೊಡ್ಡ ಸ್ಕೇಲ್ ಹೌದು madam. ಇಲ್ಲಾಂದ್ರೆ ಆಗಲ್ಲ. ಹೌದು, ಮನೇಲಿ ಮಾಡ್ಬೇಕಾದ್ರೆ ಏನು ಅಂತ ಹೇಳಿದ್ರೆ ಚಿಕ್ಕದ್ ಇಟ್ಕೊಂಡಿರ್ತೀವಿ. ಹೌದು, ಬಟ್ ಇಲ್ಲ ನಮ್ ಚಿಕ್ಕದು ಆಗಲ್ಲ ನಮಗೆ. ನೀವ್ ಹೇಳ್ದಂಗೆ ನೋಡಿ ಮ್ಯಾನ್ ಪವರ್ ಹೌದು ಹೌದು ಹೌದು. ಬೇಕೇ ಬೇಕು. ಮೆಷಿನ್ ಮೇಡ್ ಏನೇ ಇದ್ರೂನು ನಂಬಕ್ಕಾಗಲ್ಲ ಮೇಡಮ್ ಯಾವತ್ತೂನು. ಕರೆಕ್ಟ್. ಕರೆಂಟ್ ಹೋಯ್ತು ಅಂದಿದ ತಕ್ಷಣ ಕೆಲಸ ನಿಲ್ಸ್ಬೇಕು. ಕರಿಯಕ್ಕೆ ನೀವು ಹಾಕ್ಬಿಡ್ಬೋದು ಮಿಕ್ಸಿಯಲ್ಲಿ, ಮಿಕ್ಸ್ ಮಾಡಕ್ಕೆ. ಹೌದು. ನೋಡಿ, ನಾನ್ ಮಾಡಿರುವಂತ ಅವಲಕ್ಕಿ ರೆಡಿ ಇದೆ ಇವಾಗ. ಹೇಗೆ ಮುಂದೆ ನಿಂತ್ಕೊಂಡು ಫೋಟೋ ಕೊಟ್ಬಿಟ್ರೆ ಆಯ್ತು ನಾನೇ ಮಾಡಿದ್ದು ಅಂತ ಹೇಳ್ಬಿಡೋದು. ಕೊಡಿ ಅದು ನೋಡೋಣ ಒಂದ್ಸಲ, ಹಿಂಗ ಅಂತೀನಿ ನಾನು. ಅವ್ರು ನೋಡ್ತಾ ಇದ್ರು ನೀನ್ ಮಾಡಿರೋದು ಅಂತ ಇದ್ದೇ ಇಲ್ಲ. ಅಷ್ಟೇ, ಆಮೇಲೆ ಕಿಚನ್ ಅಲ್ಲಿ ಎಂಟ್ರಿ ಕೊಡಲ್ಲ ನನಗೆ. ನೆಕ್ಸ್ಟ್ ನೋಡೋಣ. ಅಬ್ಬಾ, ಇದೇ ಇಷ್ಟು ಭಾರ ಇದೆ, ಈ ಭಾರದಲ್ಲಿ ಹಿಂಗ ಅನ್ನಕ್ಕೆ ನನ್ಗಾಗಲ್ಲ ಬಿಡು. ಸುಮ್ನೆ ಪೋಸ್ ಕೊಡ್ಬೋದು ನೋಡಿ ಹಿಂಗೆ ವಿಡಿಯೋಗೋಸ್ಕರ. ಬಟ್ ಹಿಂಗ ಅನ್ನಕ್ಕೊಂಥರ ಚೆನ್ನಾಗಿರತ್ತಲ್ಲ ಇದು. ಎಸ್ ಎಕ್ಸಾಕ್ಟ್ಲಿ. ಇದು ಸ್ಯಾಟಿಸ್ಫ್ಯಾಕ್ಷನ್. ಹೌದು ಹೌದು ಹೌದು. ಖುಷಿ ಆಗುತ್ತೆ ಹಿಂಗಂತ ಇದ್ರೆ. ನೋಡಿ ನಾವ್ ಮಾಡ್ಬೇಕಾದ್ರೆ ನಮಗ್ ಸಮೇತ ಅದ್ ಬರ ಅನ್ಸುತ್ತೆ. ಅವ್ರೇನು ಅಂದ್ರೆ ಸುಮ್ನೆ ಹಿಂಗೆ ಡ್ಯಾನ್ಸ್ ಮಾಡ್ದಂಗ್ ಹೌದು, ಸೀರಿಯಸ್. ಅವ್ರು ಮಾಡೋದನ್ನ ನೋಡಿದ್ರೆ ನಾನು ಅನ್ಕೊಂಡೆ ಓಕೆ ಇಟ್ ಇಸ್ ಡೂಯಬಲ್ ಅಂತ. ಓಕೆ. ಬಟ್ ಇಲ್ಲ, ಹೆವಿ ಇದೆ. ಎನಿವೇಸ್, ಆದ್ರೆ ಹಿಂಗ ಅಂತ ಇದ್ರೆ ನಾನೇ ಮಾಡಿರೋ ಫೀಲ್ ಅಂತೂ ಬರ್ತಾ ಇದೆ ನನಗೆ. ಖಂಡಿತವಾಗ್ಲು.
ನೈಸ್ ನೈಸ್. ಸೊ ಬಿಸಿ ಬಿಸಿ ಅವಲಕ್ಕಿ ಟೇಸ್ಟ್ ಮಾಡುವಂತ ಸಮಯ ನನಗೆ ಇವಾಗ. ಓಕೆ, ಒಣ ಕೊಬ್ಬರಿ. ಓ, ಸಾಕಷ್ಟು ದೊಡ್ಡ ಪೀಸ್ ಕೊಡ್ತು ನನಗೆ. ನೈಸ್. ಬೇಡ, ಚಿಕ್ಕದು ತಗೊಳ್ಳೋಣ, ಆಮೇಲೆ ಅದು ಸಪರೇಟ್ ಆಗಿ ತಗೊಳ್ತೀನಿ. ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, ಹುರ್ಗಡ್ಲೆ. ಆಕ್ಚುಲಿ ಸುಮ್ನೆ ಕೈ ಹಿಂಗ್ ಹಾಕಿದ್ರೇನೆ ಎಲ್ಲ ಒಟ್ಟಿಗೆ ಬರುತ್ತೆ. ಆದ್ರೆ ನಾನು ಬಿಸಿ ಇದೆ ಅಂತ ಸ್ವಲ್ಪ ಹೆದ್ರಿ ನಿಧಾನಕ್ಕೆ ತಗೊಂಡೆ. ಬಿಸಿ 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 ಅವಲಕ್ಕಿ. ಇದ್ರ ಜೊತೆ ಕಾಫಿ ಬೇಕು ನನಗೆ ಖಂಡಿತವಾಗ್ಲು. ಸಾಯಂಕಾಲ ಕಾಫಿ ಹಿಡ್ಕೊಂಡು ಒಂದ್ ಕಪ್ಪು, ಎಸ್, ಇದು ಒಂದ್ ಕಪ್ ಅಲ್ಲಿ ಹಾಕೊಂಡ್ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಸೂಪರ್ ಆದ ಅವಲಕ್ಕಿ. ಓಕೆ, ತಾತ ಅವ್ರ ಬಗ್ಗೆ ಕೇಳಿದ್ವಿ, ಮಗನ್ ಜೊತೆ ಮಾತಾಡ್ತಾ ಇದ್ವಿ. ಈಗ ತಂದೆ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಒಂದು ಕಿರು ಪರಿಚಯ ಪ್ಲೀಸ್ ನಮ್ಮ ಆಡಿಯನ್ಸ್ಗೆ. ಅಫ್ಕೋರ್ಸ್ ಇವರು ಒನ್ ಲೈನರ್ ಅಲ್ಲಿ ಹೇಳಿದ್ದಾರೆ ನಿಮ್ ಬಗ್ಗೆ, ಸೊ ಆದ್ರೂ ನಿಮ್ ಬಾಯಲ್ಲೇ ಕೇಳಕ್ ಆಸೆ ನಮಗದು. ಈಗ ನನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ವೇಣುಗೋಪಾಲ ಹಿಂಗಾರ ಅಂತ ಹೇಳ್ಬಿಟ್ಟು ನನ್ ಮಗ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇನ್ನ ಹೇಳಕ್ ಏನೂ ಇರಲ್ಲ. ಬಟ್ ನನ್ನ ಜೀವನ ಶುರು ಮಾಡಿದ ಆಕ್ಚುಲ್ ಆಗಿ ನಾನು ತುಂಬಾ ಸಣ್ಣದಾಗಿ ಒಂದು ವಿಬಿ ಬೇಕರಿಯಿಂದ, ವಿಬಿ ಬೇಕರಿ ಬಂದಾದ್ಮೇಲೆ ಒಂದ್ ದಿವಸ ಇಷ್ಟೆಲ್ಲ ಒಂದ್ ಕಡೆ ಇದ್ನಲ್ಲ, ನಂದು ಸ್ವಂತ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಅವಾಗ ನಮ್ದು ಒಂದ್ ಸಣ್ಣ ಮನೆಯಲ್ಲಿ ಈ ತೇಂಗೊಳ್ಳು ಮುಚ್ಚೋರೆ ಇವೆಲ್ಲ ಶುರು ಮಾಡಿ ಒಂದು 10 ಅಂಗಡಿಗೆ ಕೊಡ್ತಾ ಇದ್ವಿ. ತೆಂಗುಳು ಮುಚ್ಚೋರೆ ತೇಂಗೊಳ್ಳು ಮುಚ್ಚೋರೆ ಮಾಡ್ತಾ ಇದ್ವಿ. ಅದು ಕೆಲಸಗಾರನ ಇಟ್ಕೊಳ್ದೆ, ನಾನು ನನ್ನ ಹೆಂಡತಿ ಇಬ್ರೇನೆ. ನನ್ನ ಹೆಂಡತಿ ಫುಲ್ ಸಪೋರ್ಟು, ಅವಳ ಬೆಂಬಲದಿಂದಾನೇ ಇದು ಮಾಡಿದ್ವಿ. ಇವತ್ತು ನಮ್ದು ಬೆಂಗಳೂರಿನಲ್ಲಿ 106 ಅಂಗಡಿಗೆ ನಾವು ಸುತ್ತಾಡಲ್ಲ, ಟೋಟಲ್ ಒಂದು 35ರಿಂದ 40 ಅಂಗಡಿಗೆ ಸಿನ್ಸಿಯಾರಿಟಿಯಿಂದ ಕೊಡ್ತಾ ಇದೀವಿ. ಇಲ್ಲಿ ನಮ್ಮ ಪದಾರ್ಥಗಳು ಎಲ್ಲರಿಗೂ ಇಲ್ಲಿ ಅಲೋ ಮಾಡಕ್ ಆಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಜಾಗದಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ NR ಕಾಲೋನಿ ದ್ವಾರಕಾ ಹೋಟ್ಲ್ ಕೆಳಗಡೆ ಹೋದ್ರೆ ಕಾರ್ತಿಕ್ ನೇತ್ರಾಲಯ ಅಂತ ಇದೆ. ಕಾರ್ತಿಕ್ ನೇತ್ರಾಲಯದ ಪಕ್ಕದಲ್ಲೇನೆ ಒಂದು ಬ್ರಾಹ್ಮಿನ್ಸ್ ಕಾಂಡಿಮೆಂಟ್ಸ್ ಅಂತ ಒಂದು ಪುಟ್ಟಾಣಿ ಅಂಗಡಿ ಮಾಡಿದೀವಿ. ಅಲ್ಲಿ ಇದೇನಿದೆಯೋ ಇಷ್ಟು ಪದಾರ್ಥಗಳ ಜೊತೆಗೆ ಒಂದು 40ರಿಂದ 50 ಐಟಮ್ ಜಾಸ್ತಿ ಸಿಗುತ್ತೆ. ಸರ್ ಇವಾಗ ಎಷ್ಟೋ ಜನ ಇವಾಗ ನಾನು ಇವಾಗ ವಿಡಿಯೋ ತೋರಿಸಿದ್ಮೇಲೆ ತಗೋಬೇಕು ಅಂತ ಆಸೆ ಆಗತ್ತೆ ಅವ್ರಿಗೆ. ಸತ್ಯ. ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಕರೆಕ್ಟ್. ಸೊ ಈಗ ಒಂದು ರಿಟೇಲ್ ಔಟ್ಲೆಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಮ್ ಪ್ರಾಡಕ್ಟ್ಸ್ ನ ಟ್ರೈ ಮಾಡಬಹುದು. ಖಂಡಿತ. ಅಲ್ವಾ? ಹೌದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಆಕ್ಚುಲಿ ನಮಗೂ ಇವತ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಂಥರ ನನ್ಗೆ ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದಿದೀನಿ ಅನ್ನಕ್ಕಿಂತ ಯಾರೋ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆ ಬಂದಿದೀನಿ ಅಂತ ನನಗೆ. ಸೊ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಾ, ನಮಸ್ಕಾರ. ಎಸ್, ಇದು ರೆಡಿ ರೋಸ್ಟೆಡ್ ಮೇಡಮ್ ನಮ್ಗೆ ಹೌದು, ತಿಂದ ತಕ್ಷಣ ರುಚಿ. ಕಲರ್ ಸ್ವಲ್ಪ ಬ್ರೌನಿಶ್ ಮೇಲೆ ಇದೆ. ಹೌದು ಹೌದು. ಏನೋ ಇದೇ ನಿಮ್ಗೆ ಫಾರ್ ಎಕ್ಸಾಂಪಲ್ ಸಂಕ್ರಾಂತಿ ಬೀಜ ತಗೊಂಡ್ರೆ ವೈಟ್ ಇರುತ್ತೆ. ಕರೆಕ್ಟ್. ಅದು ನಿಮ್ಗೆ ರೋಸ್ಟ್ ಆಗಿರಲ್ಲ, ಜಸ್ಟ್ ಸ್ಪ್ಲಿಟ್ ಪೀನಟ್ಸ್ ಅಷ್ಟೇನೆ. ಅದು ನಿಮ್ಗೆ ಸ್ಪ್ಲಿಟ್ ಆಗಿರೋಂತ ಕಡಲೆಕಾಯಿ ಬೀಜ. ಬಟ್ ಇದೇನು ಅಂತ ಹೇಳಿದ್ರೆ ರೋಸ್ಟ್ ಆಗಿ ಕಟ್ ಆಗಿ ಸ್ಪ್ಲಿಟ್ ಆಗಿರೋದು. ಸೊ ನಿಮಗೆ ಇದು ತಿಂದ್ರೆ ನಿಮ್ಗೆ ಯಾವತ್ತು ಒಂದು ಪದಾರ್ಥ ಆಗಿದೆ ಅಂತ ಹೇಳಿದಾಗ ಹಲ್ಲಿಗೆ ಕಚ್ಕೊಳ್ಬಾರ್ದು. ತಿಂದಿದ ತಕ್ಷಣ ಹೇಗ್ ಕಟ್ ಆಗುತ್ತೆ ಆ ತರ ಕಟ್ ಆಗ್ಬೇಕು ನಿಮ್ಗೆ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ನಿಮ್ಗೆ. ಅದೇ ಟೇಸ್ಟ್ ನೋಡ್ದೆ. ಹೌದು ಹೌದು. ಇವಾಗ ಇದಕ್ಕೆ ಏನ್ ಹಾಕ್ತಾ ಇದೀರಾ ನೀವು? ಇದಕ್ಕೆ ನಿಮ್ಗೆ ಬಿಸಿ ಮಾಡಿರೋಂತ ಆಯಿಲ್ ಜೊತೆಗೆ ಅರಿಶಿನ ಮತ್ತೆ ಇಂಗು ಅಷ್ಟೇ, ಇನ್ನೇನು ಇಲ್ಲ ಇದಕ್ಕೆ. ಇದಾದ್ಮೇಲೆ ಇದನ್ನ ಚೂರ್ ಮಿಕ್ಸಿಂಗ್ ಕೋಟಿಂಗ್ ಕೊಟ್ಮೇಲೆ ಸೇಮ್ ಅಗೇನ್ ನಮ್ಮ ಮಣ್ಕಟ್ಟು ಏನು ಸ್ವಲ್ಪ ಬೂರಾ ಶುಗರ್, ಸಾಲ್ಟ್, ಆಮೇಲೆ ಅಪ್ಪ ಹೇಳ್ದಂಗೆ ಹುರಿದಿರೋ ಅಂತ ಕಾಳು ಮೆಣಸು ಪುಡಿ ಮಾಡಿ ಅದಕ್ಕೆ ಹಾಕಿರ್ತೀವಿ. ಇಷ್ಟು ಇದಕ್ಕೆ ಬೀಳಂತ ಇಂಗ್ರೀಡಿಯೆಂಟ್ಸ್. ಹಾಕಿದ ತಕ್ಷಣ ಕಲರ್ ನೋಡಿ ಇಲ್ಲಿ ಮಿಕ್ಸ್ ಮಾಡಿ ಬನ್ನಿ. ಅರಿಶಿನದ ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದು ಮೇಡಮ್. ನಮ್ಗೆ ಇಂಗು ಒಂದ್ಸಲ ತೋರಿಸಿ, ನಮ್ಗೆ ಇಂಗು ನೋಡ್ಬೇಕು. ಇವಾಗ ಹಾಕ್ತೀರಾ ಇದಕ್ಕೆ? ಇಲ್ಲ, ಇಂಗು ಬಂದು ನಿಮ್ಗೆ ಪೇಸ್ಟ್ ರೂಪದಲ್ಲಿ ಇರುತ್ತೆ. ಸೊ ದಟ್ ಆಯಿಲ್ ಹಾಕಿದ ತಕ್ಷಣ ಡಿಸಾಲ್ವ್ ಆಗುತ್ತೆ. ಇಲ್ಲ ಘಮ 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 ಅಂತ ಇದೆ ಫುಲ್ಲು. ಇವತ್ತೆಲ್ಲ ನಾನು ಹೊಸದ್ ನೋಡ್ತಾ ಇದೀನಿ ಆಕ್ಚುಲಿ. ಇವೆಲ್ಲ ಡೈರೆಕ್ಟ್ ಆಗಿ ಆಗಿರೋದನ್ನ ನೋಡಿಲ್ಲ ಆಕ್ಚುಲಿ. ಹೊಸ ಎಕ್ಸ್ಪೆರಿಮೆಂಟ್, ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಎಸ್, ಎಕ್ಸ್ಪೀರಿಯನ್ಸ್. ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ, ಆಮೇಲೆ ಹುರಿದಿರೋ ಅಂತ ಕಾಳು ಮೆಣಸಿನ ಪುಡಿ. ಇದು ಇದ್ರಲ್ಲೇ ಇದೆಯಾ? ಏನಕ್ಕೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಪೆಪ್ಪರ್ ಪೌಡರ್ ಹಾಕ್ಬಿಡ್ತಾರೆ. ಬಟ್ ನಮ್ಮಲ್ಲಿ ತಂದು ಅದನ್ನ ಹುರಿದು ಪುಡಿ ಮಾಡ್ತೀವಿ. ಯಾಕಂದ್ರೆ ಘಮ ನಿಮ್ಗೆ ಅದೇ ಹೇಳಕ್ ಹೋದೆ ಇವಾಗ. ಆ ಘಾಟ್ ನಿಮ್ಗೆ ಹೊಡೆದಿದ್ ಗೊತ್ತಾಗತ್ತೆ. ಫ್ರೆಶ್ ಆಗಿ. ಹೌದು ಹೌದು. ನಮ್ಮನೆಯಲ್ಲಿ ನಾನೊಂದು ಫ್ರೆಶ್ ಪೆಪ್ಪರ್ ಗ್ರೈಂಡರ್ ಇಟ್ಕೊಂಡಿದೀನಿ. ಇದೇ ಕಾರಣಕ್ಕೆ ಪೆಪ್ಪರ್ ಫ್ರೆಶ್ ಆರೋಮಾ ಕೊಡ್ಬೇಕು ನಿಮ್ಗೆ. ಸೊ ಇಟ್ ಇಸ್ ವೆರಿ ನೈಸ್. ಅಗ್ಯಾರ ಅವ್ರದೊಂದು ಪೆಪ್ಪರ್ ಗ್ರೈಂಡರ್ ಇದೆ ನನ್ನ ಹತ್ರ. ಜಸ್ಟ್ ಆಟೋಮ್ಯಾಟಿಕ್ ಒಂದು ಬಟನ್ ಪ್ರೆಸ್ ಮಾಡಿ ಹಿಂಗ್ ಹಾಕಿದ ತಕ್ಷಣ ಫ್ರೆಶ್
ಪೆಪ್ಪರು ಪೌಡರ್ ಆಗತ್ತೆ, Okay. ಸೂಪರ್ ಆಗಿ ಬರುತ್ತೆ. ಆ ಘಮ ನನ್ಗೆ ಅಭ್ಯಾಸ ಆಗೋಗಿದೆ. ಸೊ ಇಲ್ಲಿ ಫ್ರೆಶ್ ಅಲ್ಲಿ ನಾವು ಟ್ರೈ ಮಾಡ್ಬೇಕು ಅದೇನದು ಆಗ್ಯಾರ ಅವ್ರದ್ದು. ಹಾ ತುಂಬಾ ಚೆನ್ನಾಗಿದೆ ಅದು. Okay. ವೆರಿ ನೈಸ್. ಆಹಾ, ಕಡ್ಲೆಕಾಯಿ ಬೀಜ ಅಂದಿದ ತಕ್ಷಣ ಯಾರಿಗೂ ಹೇಟ್ ಪದಾರ್ಥ ಅಲ್ವೇ ಅಲ್ಲ. ಆದ್ರೂ Most people ಗೆ. ಫಾರ್ ಪ್ರಶಾಂತ್ ಅಂತೂ ಎನಿ ಫಾರ್ಮ್ ಆಫ್ ಕಡ್ಲೆಕಾಯಿ ಬೀಜ ತರ ಹಸಿದು, ಬೇಯಿಸಿದ್ದು, Yes. ಗಡಂಗು, ಹುರಿದಿದ್ದು, ಹುರಿದಿದ್ದು. ಆಮೇಲೆ ಕಾಂಗ್ರೆಸ್ ಕಡ್ಲೆಕಾಯಿ ಬೀಜ. Okay. And, ಈಗ ನೋಡಿ oh. fresh. ಈ ಕರ್ಬೇವದು ಹೇಗೆ ಅಂದ್ರೆ ವಿಶೇಷತೆ ಒಂಥರ ಮದುಮಗಳಿಗೆ ಸಿಂಗಾರ ಮಾಡ್ಕೊಂಡು ಎಷ್ಟೇ ಇದ್ ಮಾಡಿದ್ರು ಹಣೆ ಬೊಟ್ಟು ಇಟ್ಮೇಲೆನೆ ಅಂತಲ್ಲ ಕಳೆ ಬರುತ್ತೆ. ಅದು ಸೊ ಆತರ ಏನ್ ಸಕಲ ಕೊಟ್ರಿ ಎಕ್ಸಾಂಪಲ್, ಸೂಪರ್ ಆಗಿದೆ ಆಕ್ಚುಲಿ. ಆಹಾ, ನಮ್ಮ ಮದುಮಗಳ ಸಿಂಗಾರ ಆಗ್ಬಿಡ್ಲಾಗಿದೆ. ಓ ಎಸ್, ಟೋಟಲಿ ರೆಡಿ, ಟೋಟಲಿ ರೆಡಿ. ಕಾಂಗ್ರೆಸ್ ಕಡ್ಲೆಕಾಯಿ ಟೋಟಲಿ ಬೀಜ. ರೆಡಿ. ನೈಸ್. ನಾವ್ ಎಲ್ಲಾ ಟ್ರೈ ಮಾಡ್ಬಿಟ್ಟಿದೀವಿ, ರುಚಿ ನೋಡಿದಾಗೋಗಿದೆ. ಖಂಡಿತ. ಸೊ ಸಾಕಷ್ಟು ವೆರೈಟಿನ ಇಲ್ಲಿ ರುಚಿ ನೋಡಿದ್ವಿ. ಅಫ್ಕೋರ್ಸ್ ನಿಮ್ ಹುಳಿ ಪುಡಿ, ಸಾರಿನ ಪುಡಿ ನಾನೇ ಪರ್ಚೇಸ್ ಮಾಡ್ತೀನಿ ಇವತ್ತು, ಮನೆಗೆ 100%. ತಗೊಂಡೋಗಿ ಹುಳಿ ಸಾರು ಮಾಡ್ತೀನಿ. ಸೊ ನೋಡಿದ್ರಿ ಅಲ್ವಾ ಇವತ್ತು ಅಯ್ಯಂಗಾರ್ ಶ್ರೀ ಫುಡ್ಸ್ ಅಲ್ಲಿ ಏನೇನೆಲ್ಲ ನಮ್ ಕಣ್ಮುಂದೆ ತಯಾರು ಮಾಡಿದ್ರು ಅಂತ. ಅಂಡ್ ಹಾಗೆ ಇಲ್ಲಿ ಏನೇನ್ ಸಿಗುತ್ತೆ ಅಂತ ಗೊತ್ತಾಗಿದೆ ನಿಮ್ಗೆ. ಅಫ್ಕೋರ್ಸ್ ಇವ್ರ ರಿಟೇಲ್ ಔಟ್ಲೆಟ್ ಬಂದು NR ಕಾಲೋನಿ, ಕಟ್ಟೆ ಬಳಗ, ನಿಮಗೆ ಕಾರ್ತಿಕ್ ನೇತ್ರಾಲಯ ಪಕ್ಕದಲ್ಲೇ ಬ್ರಾಹ್ಮಿನ್ಸ್ ಕಾಂಡಿಮೆಂಟ್ಸ್ ಅಂತ ಸಿಗತ್ತೆ. ಅದು ಅಫ್ಕೋರ್ಸ್ ಯೂನಿಟ್ ಆಫ್ ಶ್ರೀ ಫುಡ್ಸ್ ಅಂತ Yes, ಹಾಕಿದೀರಾ exactly, ಅಲ್ವಾ? ಹಾಕಿದೆ. ಸೊ ಎಸ್, ಅಲ್ಲಿಗೆ ಹೋಗಿ ಸಾಕಷ್ಟು ವೆರೈಟಿ ಐಟಮ್ಸ್ ಸಿಗತ್ತೆ. ನೀವ್ ಏನೇನೆಲ್ಲ ಟ್ರೈ ಮಾಡಿದ್ರಿ, ನಿಮಗೆ ಏನೇನ್ ಇಷ್ಟ ಆಯ್ತು ಅಂತ ನನಗ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನಂತೂ ನಿಮಗೆ ಮನಸ್ಸೋ ಇಚ್ಛೆ ಹೇಳಿದೀನಿ. ಇವತ್ತು ಇಲ್ಲಿ ಟ್ರೈ ಮಾಡಿರೋದೆಲ್ಲ ನಿಜವಾಗ್ಲೂ ತುಂಬಾ 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 ರುಚಿಯಾಗಿತ್ತು. ಶುಚಿಯಾಗಿ ಕಣ್ಮುಂದೆನೆ ಮಾಡಿದ್ರು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್. ಸೊ ಅಫ್ಕೋರ್ಸ್ ಅದೇ ನಾನು ಅವಾಗ್ಲೇ ಹೇಳಿದಾಗ, ಇಷ್ಟು ವರ್ಷ ನೀವು ಇಂಡಸ್ಟ್ರಿಲಿ ಇದ್ದೀರಾ ಅಂದ್ರೆ ಹೌದು. ರುಚಿ, ಶುಚಿ, ಹಾಗೆ ನಿಮ್ಮ ಒಂದು ಬಾಂಧವ್ಯ ಅವರ ಹೌದು. ಕಸ್ಟಮರ್ ಜೊತೆ ಆಗಿರಬಹುದು ಅಥವಾ ನಿಮ್ಮ ಏನ್ ಹೇಳ್ತಾರೆ ಸಪ್ಲೈಯರ್ಸ್ ಜೊತೆ Yes. ಆಗಿರಬಹುದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೈನ್ ಲಿಂಕ್ ಅಂತಾರಲ್ಲ ಆತರ ಹೌದು, ಎಲ್ಲ ಇಂಟರ್ಲಿಂಕ್ಡ್. ನಿಮ್ಗೆ ಒಂದ್ ಕಡೆಯಿಂದ ಚೈನ್ ಕೊಂಡಿ ಕಳಿಸ್ತು ಅಂದ್ರೆ ಎಲ್ಲ ಬಿಚ್ಕೊಂಡು ಹೋಗುತ್ತೆ. ಹೌದು. ಸೊ ಎಸ್, ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಎಲ್ಲ ನೋಡಿದ್ದು. ಅಂಡ್ ರುಚಿಗೆ ಸಾಕಷ್ಟು ಕೊಟ್ರಿ ನೀವು, ಸಾಕಷ್ಟು ರುಚಿ ನೋಡಿದ್ವಿ ಕೂಡ. ಹೊಟ್ಟೆ ತುಂಬಿಟ್ಟಿದೆ ಇವಾಗ ನನಗೆ. Thank you, ಒಂದು thank ನಿಮ್ you. ಮಾತುಗಳಿಂದ ಇನ್ನೊಂದು ರುಚಿ ಇಲ್ಲ. ನಿಮ್ Madam, ತಂದೆ ಯಾವತ್ತೂ ತಾಯಿಯವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನಿದ್ರೂನು ಮನಸ್ಫೂರ್ತಿಯಾಗಿ ನಾವು ಮಾತಾಡ್ಬೇಕಂತ. ಹೌದು. ಯಾರಿಗೂ ಒಂದು ಫೇಸ್ ಶೀಲ್ಡ್ ಹಾಕೊಂಡ್ ಮಾತಾಡೋದ್ ಬೇಕಿಲ್ಲ ಅಲ್ವಾ? ವೆರಿ ನೈಸ್. ಅಂಡ್ ದೆನ್ ನಮ್ ಪದಾರ್ಥನ ನಾವು ಟೇಸ್ಟ್ ಕೊಟ್ಟಾಗ ಅದ್ರದ್ದು ಏನ್ ಘನತೆ ಅಂತ ಹೌದು, ಹೌದು. ಪ್ಯಾಕ್ ಮಾಡಿ ನಾವ್ ಇಟ್ಬಿಟ್ಟಿದ ತಕ್ಷಣ, ಈಗ ಎಷ್ಟೋ ಬ್ರಾಂಡೆಡ್ ಬರುತ್ತೆ, ನಾವು ಹೆಸರು ತಗೊಳ್ಳೋದ್ ಬೇಡ, ಬ್ರಾಂಡ್ ಮೇಲೆ ಓಡುತ್ತೆ ಹೊರತು ಕೆಲವು ಸಲ ನಿಮ್ಗೆ ಪ್ಯಾಕ್ ಮಾಡಿರೋದು ಒಳಗಡೆ ಏನ್ ಸಿಗುತ್ತೆ ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಇದು ನನಗೂ ಅನುಭವ ಆಗಿದೆ ಆಕ್ಚುಲಿ. ಸೊ ಆತರ ನಮ್ದು ಟೇಸ್ಟ್ ಕೊಟ್ಟು ಕಸ್ಟಮರ್ಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ನಾವು ಕೊಡೋಣ ವೆರಿ ಟ್ರೂ ಅಲ್ವಾ? 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಹಂಗೆ ಎಲ್ಲಾರ್ಗು ಒಂದೇ ಇಷ್ಟ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಇಲ್ಲ, ಕೆಲವೊಂದು ನಾನು ಅದೇ ಹೇಳದ್ನಲ್ಲ, ಟೇಸ್ಟ್ Yes, ಮಾಡುವಾಗ ಹೌದು. ನೋಡಕ್ಕೆ ನಾನು ಟೇಸ್ಟ್ ಮಾಡೋದು ಸ್ವಲ್ಪ ಹಿಂಜರ್ದೆ, ಆದ್ರೆ But ಅದು ಅದು ಇಟ್ ವಾಸ್ soulful treat. ಸರ್ಪ್ರೈಸ್ ನನಗೆ. ಹೌದು. ಬಾಯಿಗೆ ಹಾಕೊಂಡಿದ ತಕ್ಷಣ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ, ಅದು ಕೊಟ್ಟಿದ್ ರುಚಿನೇ ಬೇರೆ ಅನ್ನೋ ತರ ಸೂಪರ್ ಆಗಿತ್ತು. ಸೊ ಎಸ್, ಇವರ ರಿಟೇಲ್ ಔಟ್ಲೆಟ್ ಅಲ್ಲಿ ನೀವು ಎಲ್ಲ ಪ್ರಾಡಕ್ಟ್ಸ್ ನ ಟ್ರೈ ಮಾಡಿ. ವರುಣ್ ಅವರೇ ಮತ್ತೊಮ್ಮೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ತುಂಬಾ ಇದ್ದೀನಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. So, yes. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ. ಇದೇ ತರ ನಾನು ಇನ್ನು ನಿಮಗೆ ಹೆಚ್ಚು ಹೊಸ ಜಾಗಗಳು, ಹೊಸ ತಿಂಡಿಗಳು, ಹೊಸ ಜನರನ್ನ ಪರಿಚಯ ಮಾಡಿಸ್ಬೇಕು ಅಂತಿತ್ತು ಅಂದ್ರೆ ನನ್ನ ಚಾನೆಲ್ಗೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಓಕೆ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆನಾ? ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ಇವನ್ ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ.